ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ, ಕೆಲವೊಂದ್ಸಲ ಸಂಖ್ಯೆ ನೋಡಿಯೇ ಗಾಬರಿ ಆಗಬೇಕು, ಇಷ್ಟೇ ಸಾಕು, ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ. ಹೇಳಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ. ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ ಮಿತ್ರರೇ, ಈ ಕಾರ್ಯಕ್ರಮವನ್ನ ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ, ನಾನು ರಾತ್ರಿ 11 ಗಂಟೆಗೆ ಚಿತ್ತಾಪುರಕ್ಕೋ ಕಲಬುರಗಿಗೋ ಬಂದು ಉಳ್ಕೊಳ್ಬೇಕಾಗಿತ್ತು. ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು. ಒಬ್ಬ ಚಕ್ರವರ್ತಿ ಸೂಲಿಬೇಲೆಯನ್ನು ಅಡ್ಡ ಹಾಕ್ಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು? ನನ್ನ ಜೊತೆ 1-2 ಗಾಡಿ ಇರುತ್ತಪ್ಪ. ಒಬ್ಬ ಚಕ್ರವರ್ತಿ ಸೂಲಿಬೇಲೆಯನ್ನು ಅಡ್ಡ ಹಾಕ್ಲಿಕ್ಕೆ 4 ಜನ ಪೊಲೀಸರು ಕೇಳಿದ್ರೆ ಸರ್. ಮತ್ ನಾವು ಇವ್ರ ತರ ಗೂಂಡಾವರ್ತನೆಯವರೆಲ್ಲ ರೀ. ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ. ಹೀಗಾಗಿ ಗೂಂಡಾವರ್ತನೆ ನಮಗ್ ಗೊತ್ತಿಲ್ಲ. ಹೀಗಾಗಿ ನಮ್ಮನ್ನು ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ. ಆದ್ರೆ ಪೊಲೀಸರು ತಡೆದ್ರು. ಎಷ್ಟು ಜನ ಬಂದಿದ್ರು ಗೊತ್ತೇನ್ರಿ? 3 ಪೊಲೀಸ್ ವ್ಯಾನ್ ಇತ್ತು, 6 ಜೀಪ್ ಆದ್ರೂ ಇತ್ತು, ಒಬ್ರು SI ಇದ್ರು, ಒಬ್ರು DYSP ಇದ್ರು, ಒಬ್ರು ಅಡಿಷನಲ್ SP ಇದ್ರು, IAS ಕ್ಯಾಡರ್ನವ್ರು ಇದ್ರು. ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರು, ದಯಮಾಡಿ ಬರಬೇಡಿ, ದಯಮಾಡಿ ಕಲಬುರಗಿಗೆ ಬರಬೇಡಿ, ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ, ಬರಬೇಡಿ ಅಂತ. ನಾನ್ ಕೇಳಿದೆ, ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ, ಕಲಬುರಗಿ ಯಾರಪ್ಪನ ಆಸ್ತಿ, ನನಗೆ ಬರಬೇಡ ಅನ್ಲಿಕ್ಕೆ. ಅಪ್ಪ ಮಕ್ಕಳು ಆಳತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನ ಮಿತ್ರ? ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಹತ್ರ ಉತ್ತರ ಇಲ್ಲ. ಪೊಲೀಸರು ಕೇಳಿದ್ರು, ದಯವಿಟ್ಟು ಬರಬೇಡಿ, ದಯಮಾಡಿ ಬರಬೇಡಿ. ನಾನು ಹೇಳಿದೆ, ಸಾಧ್ಯನೇ ಇಲ್ಲ. ನೀವೊಂದು ಆರ್ಡರ್ ಮಾಡಿ, ಆರ್ಡರ್ ಕೊಡಿ ನನಗೆ, ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ. ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರಾ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ನೀವು ನಂಬೋದಿಲ್ಲ. ರಾತ್ರಿ 11 ಗಂಟೆಗೆ ಅಲ್ಲಿದ್ದ ನನ್ಗೆ ರಾತ್ರಿ 1 ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ಬರಬಾರದು ಅಂತ. ನನಗೆ ಬಹಳ ಖುಷಿ ಆಯ್ತು, ಒಳ್ಳೇದಾಯ್ತು. ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ. ಯಾಕೆ ಅಂತಂದ್ರೆ ರಾತ್ರಿ 1 ಗಂಟೆ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ಏನೂ ಇಲ್ಲ. ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ. ಇವತ್ ಮಧ್ಯಾಹ್ನ ಕೋರ್ಟ್ ನಲ್ಲಿ ಜಡ್ಜು ಉಗಿದಿದ್ದಾರೆ, ಒರೆಸ್ಕೊಳ್ಳಿಕ್ಕೆ 4 ಖರ್ಚೀಫ್ ಆದ್ರೂ ಬೇಕು, ಅಷ್ಟು ಉಗಿದಿದ್ದಾರೆ. ಇದು ಪೊಲೀಸರಿಗೆ, ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ. ಮೊದಲನೇ ಬಾರಿ ಇದೇ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿಬೇಲೆ ಮೇಲೆ FIR ಯಾಕೆ ಹಾಕಿದ್ದೀರಿ ಅಂತ FIR ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗ್ದಿದ್ದಾರೆ. ಇದು 2ನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ. ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನ್ ಹೇಳಿ? ನನಗೊಬ್ರು ಪೊಲೀಸ್ ಹೇಳಿದ್ರು, ಏನ್ ಮಾಡೋದು ಸರ್, ಮೇಲ್ನವರು ಪ್ರೆಷರು. ನಾನಂದೆ, ಬಾಗಬೇಕು ಸರ್, ಕಾಲಿಗೆ ನಮಸ್ಕಾರ ಮಾಡಬಾರದು. ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ದನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು, ನಿಮ್ ಕೈಯಲ್ಲಿ ಸರ್ಕಾರ ಇರಲಿ, ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ, ನಿಮ್ ಕೈಯಲ್ಲಿ ಲಾಠಿ ಇರಲಿ, ನಿಮ್ ಕೈಯಲ್ಲಿ ಬಂದೂಕ್ ಇರಲಿ, ನಿಮ್ ಕೈಯಲ್ಲಿ ದರ್ಪ ಇರಲಿ, ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ, ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು. ಆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ ಕೋರ್ಟ್ ನಲ್ಲಿ ನಿಂತ ಮೇಲೆ ಇವತ್ತು ನನಗೆ ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು. ಯಾಕೆ ಅಂತಂದ್ರೆ ಆವತ್ತು ನೀವೊಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮ ಮೇಲೆ ಎಂಥ ಶೋಷಣೆ ಮಾಡಿರ್ತಿದ್ರು ಅನ್ನೋದನ್ನ ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅವರನ್ನ ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡೋದ? ಹೇಗೆ ಶೋಷಣೆ ಮಾಡೋದ? ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು, ಒಂದು FIR ಹಾಕ್ಸೋದು. FIR ಹಾಕಿದ್ರೆ
ಹೆದರೋರು ಸಾಮಾನ್ಯರಪ್ಪ. ನೀನು ಎದುರು ಹಾಕೊಂಡ್ರೋದು ಸಾಮಾನ್ಯರನ್ನಲ್ಲ, ನಮ್ಮಂತವ್ರನ್ನ ಎದುರು ಹಾಕೊಂಡಿದೀಯಾ? ಎದುರಿಗೆ ಬಂದು ನಿಲ್ತೀವಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ ಮಿತ್ರ. ನೀವೇ ವೋಟ್ ಮಾಡಿರೋ MLA ನ. ದುರಂತ ಇದು. ನಾವು ಒಂದೆರಡು ಬಾರಿ ಕರೆದಿಲ್ಲ. ಟ್ವಿಟರ್ ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ, ಬೆಳಗ್ಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾನೊಂದು 3 ಟ್ವಿಟರ್ ಅಲ್ಲಿ ಆನ್ಸರ್ ಮಾಡಿದ್ರೆ 4ನೇ ಬಾರಿ ಮತ್ತೆ ಸುದ್ದಿ ಇಲ್ಲ. ಇನ್ನೊಂದು 15 ದಿನ ಬರ್ತಾರೆ, ಮತ್ತೊಂದ್ಸಲ ಮಂಗಳಾರತಿ ಎತ್ತು ಅಂತ ಉತ್ತರ ಕೊಟ್ರೆ ಮತ್ತಿಲ್ಲ. ನಿನ್ನೆ ರಾತ್ರಿ ಬಂದ್ರು, ಇವತ್ ಮಧ್ಯಾಹ್ನ ಕಾಣೆ. ಇಷ್ಟೇ. ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ವೋಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ. ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು, ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಆ ಕಾರಣಕ್ಕೆ ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ, ನಾನು ಆಯ್ಕೆ ಮಾಡಿರುವಂತ ಜನರನ್ನ ಯಾವತ್ತೂ ಬೈಯೋದಿಲ್ಲ. ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು. ಆದರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕೆ ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ, ಕಿಕ್ಕಿರಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ. ಆದ್ರೆ ಟೈಮ್ ಯಾಕೆ ಅವ್ರಿವ್ರ ಬಗ್ಗೆ ಮಾತನಾಡ್ತಾ ಕಳೆಯೋದು? ನಾನು ಬಂದಿರೋದು ಅವ್ರಿವ್ರ ಬಗ್ಗೆ ಮಾತನಾಡ್ಲಿಕ್ಕಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಿರೋದ್ರಿಂದ ನಾನು ಈಗ ಇಲ್ಲಿಗೆ ಬಿಡ್ತೀನಿ, ಮುಂದಿನ ಹಂತಕ್ಕೆ ಹೋಗ್ತೀನಿ. ಮಧ್ಯ ಈ ಪುಣ್ಯಾತ್ಮನ ಬಗ್ಗೆ ಒಂದು ವಿಷಯ ಹಂಚಿಕೊಳ್ಳೋದಿದೆ, ಆ ಟೈಮಲ್ಲಿ ನಾನು ನಿಮ್ ಜೊತೆ ಹಂಚಿಕೊಳ್ತೀನಿ. ಮಿತ್ರ, ನರೇಂದ್ರ ಮೋದಿ ಅನ್ನುವಂತ ವ್ಯಕ್ತಿ ಇದುವರೆಗೂ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ನಾನು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನೋ ಆ ವ್ಯಕ್ತಿ ಆರ್ಡಿನರಿ ಮನುಷ್ಯ ಅಲ್ಲ. ಯಾವತ್ತೂ ಕೂಡ ತನ್ನ ಜಾತಿ ಹೇಳ್ಕೊಳ್ದೇ ಇರುವಂತ ಅಪರೂಪದ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಆ ತರದ ಅತ್ಯಂತ ಕೆಲವು ನಾಯಕರಲ್ಲಿ ನರೇಂದ್ರ ಮೋದಿ ಒಬ್ರು. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಅವರ ಜಾತಿ ಎಷ್ಟು ಜನ ಕಾಮನ್ ಮ್ಯಾನ್ಗಳಿಗೆ ಗೊತ್ತು ಅಂತ ಗೊತ್ತಿಲ್ಲ ರೀ. ಒಂದೇ ಒಂದ್ಸಲ ನರೇಂದ್ರ ಮೋದಿ ಅವರ ಜಾತಿ ಅಂತ ಗೊತ್ತಾಗಿದ್ ಯಾವಾಗ ಗೊತ್ತಾ? ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿಯ ಸೋದರಿ, ಒಂದ್ಸಲ ಮಾತನಾಡ್ತಾ ಹೇಳಿದ್ರು ನರೇಂದ್ರ ಮೋದಿ ಅವರದು ನೀಚ ಜಾತಿ ಎಂದ್ಬಿಟ್ಲು. ನೀಚ ಜಾತಿ. ಆಗ ನಮ್ಗೆ ಡೌಟ್ ಬಂತು, ನರೇಂದ್ರ ಮೋದಿ ಯಾವ ಜಾತಿಯಪ್ಪ? ಯಾವತ್ತೂ ಜಾತಿ ಬಗ್ಗೆ ಮಾತನಾಡದ ನರೇಂದ್ರ ಮೋದಿ ಅವರು ಏನಂದ್ರು ಗೊತ್ತಾ? ನನ್ ಜಾತಿ ಸುದ್ದಿಗೆ ಬರಬೇಡ ತಾಯಿ, ನನಗೇನಾದ್ರೂ ಬೈ, ನನ್ ಜಾತಿ ಬಗ್ಗೆ ಮಾತನಾಡ್ಲಿಕ್ಕೆ ಬರಬೇಡ ಅಂತ ಒಂದು ಎಚ್ಚರಿಕೆ ಕೊಟ್ರು. ಇವತ್ತು ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ ಅಂತ. ಈಗ ಬಹಳ ಜನಕ್ಕೆ ಓಬಿಸಿನ ಈ ಮನುಷ್ಯ, ನಾವು ಬೇರೆ ಯಾವುದೋ ಜಾತಿ ಅನ್ಕೊಂಡಿದ್ವಲ್ಲ ಅಂತ ಬಹಳ ಜನ ಅನ್ಕೊಳ್ತಾರಲ್ಲ. ಮೋದಿ ಅವ್ರ ಜಾತಿ ಹೇಳ್ತಿಲ್ಲ, ವಿರೋಧ ಪಕ್ಷದವರವ್ರ ಜಾತಿ ಹೇಳ್ತಿದ್ದಾರೆ. ಮಿತ್ರ, ನರೇಂದ್ರ ಮೋದಿ ಯಾವತ್ತು ತಮ್ಮ ಪರಿವಾರ ಹೇಳ್ಕೊಂಡು ಬರಲಿಲ್ಲ. ಅಪ್ಪನ ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡೋರಲ್ಲ ಅವರು. ಅವ್ರಿಗೆ ಅಪ್ಪನ ಹೆಸರು ರಾಜಕಾರಣಿಗೆ ಬೇಕು ಆಗಿಲ್ಲ. ಸ್ವಂತ ಬಲ ಏನಿದೆ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂತ ಹೇಳೋರು ಬಹಳ ಜನ ಇದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೀವೇನಾದ್ರೂ ತಿಳ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಲ್ಲ. ಪೊಲೀಸರಿಗೆ ನಾನು ಮೊದಲೇ ಹೋಗ್ಬಿಟ್ಟಿರ್ತೀನಿ. ಇವ್ರಿಗೆ FIR ಹಾಕೋದೊಂದು ರೂಢಿ ಆಗ್ಬಿಟ್ಟಿದೆ. ಚಕ್ರವರ್ತಿ ಅವ್ರು ಏನ್ ಮಾತಾಡಿದ್ರು ಒಂದು FIR ಜಡಿಯೋಣ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇದನ್ನ ನಾನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು ಅಂತ. ಮಿತ್ರ, ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿಯಾಗುವ ಯೋಗ್ಯತೆ ಏನಿದೆ? ರಾಹುಲ್ ಗಾಂಧಿಯ ಎಜುಕೇಶನ್ ಕ್ವಾಲಿಫಿಕೇಶನ್, ರಾಹುಲ್ ಗಾಂಧಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅದ್ಭುತವಾದ ಆಳ್ವಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಮಿನಿಸ್ಟರ್ ಆಗಿ ಆಳ್ವಿಕೆ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಏನಿಲ್ಲ. ರಾಹುಲ್ ಗಾಂಧಿ ಏನು ಅಂತಂದ್ರೆ ಅವರ ಮುತ್ತಾತ ಪ್ರಧಾನಮಂತ್ರಿಯಾಗಿದ್ರು, ಅಜ್ಜಿ ಪ್ರಧಾನಮಂತ್ರಿಯಾಗಿದ್ರು, ಅಪ್ಪ ಪ್ರಧಾನಮಂತ್ರಿಯಾಗಿದ್ರು, ಅಮ್ಮ 10 ವರ್ಷ ಪ್ರಧಾನಮಂತ್ರಿ ಥರ ಇದ್ರು. ಹಿಂಗಾಗಿ ಪ್ರಧಾನಮಂತ್ರಿ ಆಗೋದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಒಂದು ಕ್ಷಣ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಯಾಕೆಂದ್ರೆ ನರೇಂದ್ರ ಮೋದಿ 5 ಬಾರಿ ಅವರ ತಂದೆ ಹೆಸರು ನಮ್ಮ ಎದುರಿಗೆ ಹೇಳಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಆದಾಗ, 2 ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಅಂತ ಬಿಟ್ರೆ ಇನ್ ಯಾರಿಗೆ ಅವ್ರ ತಂದೆ ಹೆಸರು ಗೊತ್ತ್ರಿ?
ಅವ್ರ ಅಮ್ಮನ ಹೆಸರು ಏನು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಯಾಕೆಂದ್ರೆ ಅಮ್ಮನನ್ನು ನೋಡ್ಲಿಕ್ಕೆ ಪುಣ್ಯಾತ್ಮ ಹೋಗ್ತಿದ್ದ ಅನ್ನೋದು ಬಿಟ್ರೆ ಇನ್ಯಾರಿಗೆ ನರೇಂದ್ರ ಮೋದಿ ಅವ್ರ ತಾಯಿ ಹೆಸರು ಗೊತ್ತು ಹೇಳಿ? ಮಿತ್ರ, ತನ್ನ ಪರಿವಾರದ ಹೆಸರನ್ನ ಹೇಳಿಕೊಂಡು ಬರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ತುಂಬಾ ಬಿಜೆಪಿಯವರು ಇದ್ದಾರಲ್ಲ, ತುಂಬಾ ಬಿಜೆಪಿ ಇರ್ಬೋದು ಅಂತ ಭಾವಿಸ್ತೀನಿ. ಬಿಜೆಪಿಯವರು ಅಲ್ಲದೆ ಸಾಮಾನ್ಯರು ಬಹಳ ಇರಬೇಕು. ನಾನು ಸುಮ್ಮನೆ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿಯ ಭಕ್ತರು ನಾವು ಅಂತ ಹೇಳ್ಕೊಳ್ಳುವಂತವ್ರು ಕೂಡ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮ, ಎಷ್ಟು ಅಕ್ಕ ತಂಗಿ ಏನ್ ಗೊತ್ತೇನ್ರಿ? ಮಿತ್ರ, ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಸರ್ಚ್ ಮಾಡಿದೆ, ಎಷ್ಟಪ್ಪ ಜನ ಇವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ. ಯಾವತ್ತೂ ಈ ಪುಣ್ಯಾತ್ಮ ಹೇಳಿಕೊಳ್ಳಿಲ್ಲ. ತನ್ನ ಪರಿವಾರ ಅಂತಂದ್ರೆ ನರೇಂದ್ರ ಮೋದಿ ಯಾರನ್ನು ತೋರಿಸ್ತಾರೆ ಗೊತ್ತಾ? ನನ್ನನ್ನ, ನಿಮ್ಮನ್ನ ತೋರಿಸಿ ಹೇಳ್ತಾರೆ 148 ಕೋಟಿ ಜನ ನನ್ನ ಪರಿವಾರ, ನಂದು ಚಿಕ್ಕ ಪರಿವಾರ ಅಲ್ಲ, ದೊಡ್ಡ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ನಿಂತಿದ್ದೆ. ಇಲ್ಲಿರುವಂತ ಕೆಲವು ಹಿರಿಯರಿಗೆ ಬೇಜಾರಾಗಬಹುದಾಗಿರುವಂತ, ನಂಗೆ ಗೊತ್ತಿಲ್ಲ, ಹಂಗಾಗ್ಬೋದು ಅಂತ ಅನ್ಸುತ್ತೆ. ಒಂದ್ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 500 ವರ್ಷಗಳಲ್ಲಿ, 75 ವರ್ಷ ಅಲ್ಲ ರೀ, ಕಳೆದ 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಿಯಾಗ್ಲಿ, ನರೇಂದ್ರ ಮೋದಿ ಅಂತ ರಾಜನಾಗ್ಲಿ ಮತ್ತೊಬ್ಬ ಈ ದೇಶಕ್ಕೆ ಸಿಕ್ಕಿರ್ಲಿಲ್ಲ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆ ಅಂತಂದ್ರೆ 500 ವರ್ಷಗಳ ನಂತರ ಈ ಮಂದಿರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ. 500 ವರ್ಷದಲ್ಲಿ ಎಷ್ಟು ಲಕ್ಷ ಜನ ಸತ್ರು, ನೂರಾರು ಬಲಿದಾನಗಳಾದವು. ಇಲ್ಲಿ ಈ ಜಾಗದಲ್ಲಿದ್ದಂತ ಒಂದು ಕಟ್ಟಡ, ಆ ಕಟ್ಟಡವನ್ನ ಕೆಡವಿದ ಕಾರಣಕ್ಕೆ, ಚಿತ್ತಾಪುರದವರು ಕೇಳಿಸ್ಕೊಳ್ಳಿ, ಅಲ್ಲಿದ್ದ ಒಂದು ಕಟ್ಟಡವನ್ನ ರಾಮ ಭಕ್ತರು ಕೆಡವಿದ್ರು ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮುಂಬೈಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮಂಗಳೂರು, ಹೈದರಾಬಾದ್, ಕೊಯಂಬತ್ತೂರು ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಆಯ್ತು. ಬುದ್ಧಿಜೀವಿಗಳು ಏನ್ ಹೇಳ್ತಿದ್ರು ಗೊತ್ತಾ? ಆವತ್ತ ಕಟ್ಟಡ ಹೊಡೆದ್ರಲ್ಲ, ಆ ಕೋಪಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂತ. ಮಿತ್ರರೆ, ಒಂದು ಕಟ್ಟಡ ಒಡೆದಿದ್ದಕ್ಕೆ ದೇಶದ ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಅವ್ರು ನಿಶ್ಚಯ ಮಾಡಿದ್ದಾರೆ. ನಮ್ಮ 40,000 ಮಂದಿರಗಳನ್ನು ಒಡೆದ್ರಲ್ಲ, ನಾವೇನ್ ಮಾಡಬೇಕಾಗಿತ್ತು ಹೇಳಿ? ಆದ್ರೆ ಹಿಂದೂ ಸೈಲೆಂಟ್ ಆಗಿ ಕೂತ. ಯಾಕೆ ಅಂತಂದ್ರೆ, ನನ್ನ ದೇಶದಲ್ಲಿ ಜಗಳ ಮಾಡ್ಕೊಂಡಿರಬಾರ್ದು, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿಕೊಡ್ಲಿಕ್ಕೆ ನಮ್ಗೆ ಸಿದ್ದರಾಮಯ್ಯನವ್ರು ಬರಬೇಕಾಗಿಲ್ಲ. ಹಿಂದೂ ಅನ್ನುವಂತ ವ್ಯಕ್ತಿಯೇ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬದುಕೋದನ್ನ, ಎಲ್ಲರೊಂದಿಗೆ ಶಾಂತಿಯಿಂದ ಬದುಕೋದು ಕಲ್ತಿದ್ದಾನೆ ಅಂತ. ಆದರೆ ಈ ಮಂದಿರವನ್ನ ಪಡ್ಕೊಳ್ಳಿಕ್ಕೆ ಯಾರು ಪ್ರಮುಖ ಕಾರಣವಾಗಿ ಕೊನೆಯಲ್ಲಿ ನಿಲ್ಲಬಲ್ಲಂತ ಸಾಮರ್ಥ್ಯ ತೋರಿದ್ರು ಅಂತಂದ್ರೆ ನರೇಂದ್ರ ಮೋದಿ ತೋರಿಸಿದ್ರು. ಆದ್ರೆ ಒಬ್ಬರಿಂದಾನೇ ಆಗ್ತಿರ್ಲಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರ ಜೊತೆ ಸೇರಿದ ಮೇಲೆ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಯಿತು. ಮಿತ್ರ, ನಿಮ್ಗೆ ನಾನೊಂದು ವಿಶೇಷವಾದ ಸಂಗತಿ ಹಂಚ್ಕೋಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಹೇಳಿದ್ರು, ಮಂದಿರ ಸರಿಯಪ್ಪ, ಆದ್ರೆ ಈ ಮಂದಿರದ ಕ್ರೆಡಿಟ್ ಬಿಜೆಪಿಗೆ ಯಾಕೆ ಬಿಜೆಪಿ ಇದರ ಕ್ರೆಡಿಟ್ ತಗೋಬೇಕು? ನಾವೇ ಕಟ್ಟಿದ್ದು ಅಂತ ಯಾಕೆ ಹೇಳಬೇಕು? ಇದು ದೇಶ ಮಾಡಿದ್ದು ಅಂತ. ಇದ್ದಕ್ಕಿದ್ದಂತೆ ದೇಶದ ಬಗ್ಗೆ ಗೌರವ ಬಂತವ್ರಿಗೆ. ಸದನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಂಡ್ರೆ ಸಮರ್ಥಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲದ ಜನರು ಇವತ್ತು ಈ ಪ್ರಕಾರದ ಮಾತುಗಳನ್ನು ಆಡ್ತಾರಲ್ಲ, ಅವರಿಗೋಸ್ಕರ ನಾನೊಂದು 5 ಪ್ರಶ್ನೆಗಳನ್ನು ಇಟ್ಟಿದ್ದೀನಿ. ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಬಿಜೆಪಿಯವರು ಮಾಡಿದ್ದೋ ಕಾಂಗ್ರೆಸ್ ಮಾಡಿದ್ದು ಅಂತ. ಮೊದಲನೇ ಪ್ರಶ್ನೆ, ರಾಮ ಮಂದಿರ ಆಗಬೇಕು ಅಂತ ರಥಯಾತ್ರೆ ಮಾಡಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಕೇಳಿಸ್ಲಿಲ್ಲ ನಂಗೆ. ಆಯ್ತಪ್ಪ, ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಅನ್ನುವಂತ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ರಾಜೀನಾಮೆ ಕೊಟ್ರಲ್ಲ, ಬಿಜೆಪಿಯವರೋ ಕಾಂಗ್ರೆಸ್ಸಿಗರೋ? ರಾಮ ಮಂದಿರದ ವಿಚಾರದಲ್ಲಿ ಆರೋಪಕ್ಕೆ ಒಳಗಾಗಿರುವಂತ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಬಿಜೆಪಿಗೆ ಸೇರಿದವರು ಕಾಂಗ್ರೆಸ್ನವರು? ಆಯ್ತಪ್ಪ, ಈ ರಾಮ ಮಂದಿರದ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಆಯ್ತು, ಪ್ರತಿ ಎಲೆಕ್ಷನ್ಗೆ ಹೋಗಬೇಕಾದ್ರೆ ರಾಮ ಮಂದಿರ ಕಟ್ಟೋದು ನಮ್ ಗುರಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಫೈನಲ್ ಪ್ರಶ್ನೆ, ಈ ರಾಮ ಮಂದಿರ ಆಗುವಂತ ಹಂತದಲ್ಲಿ ಕೋರ್ಟಿಗೆ ಒಂದು ಭರವಸೆ ಕೊಟ್ರಲ್ಲ, ನೀವೇನ್ ನ್ಯಾಯ ಕೊಡಬೇಕೋ ಕೊಡಿ, ಇದರಿಂದ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು ಅಂತ ಹೇಳಿದ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ರು ಬಿಜೆಪಿಯವರೋ ಕಾಂಗ್ರೆಸ್ ಅವರೋ? ಎಲ್ಲ ಬಿಜೆಪಿ ಮಾಡಿದ್ರೆ ಇವ್ರದೇನ್ರಿ ಮಧ್ಯೆ? ಪ್ರಶ್ನೆ ಕೇಳಬೇಕಲ್ಲ. ಏನ್ ಮಾಡಿದ್ರಿ ಇವ್ರ ಮಧ್ಯದಲ್ಲಿ? ಏನ್ ಮಾಡಿದ್ರು ಗೊತ್ತಾ ಮಿತ್ರ? ನೀವೆಲ್ಲರೂ ಕೇಳಲೇಬೇಕಾಗಿರುವ ಸಂಗತಿ, ಈ ರಾಮ ಮಂದಿರ ಆಗಬಾರದು ಅಂತ 500 ವರ್ಷಗಳ ನಂತರ ಈ ರಾಮ ಮಂದಿರ ಆಗಬಾರದು ಅಂತ 26 ವಕೀಲರನ್ನ ಕಪಿಲ್ ಸಿಬ್ಬಲ್ರ ನೇತೃತ್ವದಲ್ಲಿ ಕೋರ್ಟಿನಲ್ಲಿ ನೇಮಿಸಿದ್ದು ಕಾಂಗ್ರೆಸ್. ರಾಮ ಮಂದಿರ ಆಗಬಾರದು ಅಂತ. ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ನವರು ಇದ್ರೆ
ಇವತ್ತು ಚಕ್ರವರ್ತಿ ಅದೇನ್ ಮಾತಾಡ್ತಾರೋ ನೋಡ್ಲೇಬೇಕು ಅಂತ ಬಂದಿದ್ರೆ 1 ನಿಮಿಷ ತಲೆ ತಗ್ಸಿ, ಮೇಲೊತ್ತೋ ಯೋಗ್ಯತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಪಾಪ ಅವರು ಬೇಸರ ಪಟ್ಟಿರಬಹುದು, ಆದ್ರೆ ಯಾಕೆ ಅಂತ ಹೇಳ್ತೀನಿ. ಈ ರಾಮ ಮಂದಿರದ ಇನಾಗ್ರೇಷನ್ಗೆ ಸೋನಿಯಾ ಗಾಂಧಿ ಅವರಿಗೆ ಬನ್ನಿ ಅಂತ VIP ಪಾಸ್ ಕೊಟ್ರೆ ಏನಂದ್ರು ಗೊತ್ತಾ? ರಾಮ ಮಂದಿರದ ಇನಾಗ್ರೇಷನ್ಗೆ ನಾನು ಬರಲ್ಲ, ನನಗದು ಇಷ್ಟ ಆಗಲ್ಲ ಅಂತ ಅವ್ರು ಮಾತ್ರ ಹೇಳಿದ್ದಲ್ಲ, ಈ ಭಾಗದ ಅನೇಕ ಬಾರಿ MP ಆಗಿದ್ದಂತ, ರಾಜ್ಯಸಭಾ MPಯೂ ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರಲ್ಲ ಅಂದ್ಬಿಟ್ರಲ್ರಿ. ಈ ದೇಶದ ಪರಂಪರೆಯ ಸಂಕೇತ. ದೇಶದ ಮೂಲೆ ಮೂಲೆಯಲ್ಲಿ ಜನ ಜೈ ಶ್ರೀರಾಮ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ರಾಮ ಮಂದಿರಕ್ಕೆ ಬರಲ್ಲ ಅಂತ ಯಾಕಂದ್ರು ಗೊತ್ತಾ? ನಮ್ಮ ವೋಟ್ ಬ್ಯಾಂಕ್ ಹಾಳಾಗುತ್ತೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ರಾಮ ಮಂದಿರಕ್ಕೆ ಬರಲ್ಲ ಅಂತಂದ್ರು. ನನಗೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ, ಇಲ್ಲಿ ಯಾರಾದ್ರೂ ಇದ್ರೆ ಕಾಂಗ್ರೆಸ್ಸಿಗರು ತಲೆ ತಗ್ಸಿ ಅಂತ ಅದಕ್ಕೆ ಹೇಳಿದ್ದು, ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗರ ಮೇಲೆ ಅಭಿಮಾನ ಇದೆ. ಯಾಕೆ ಗೊತ್ತಾ? ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಕಾಲಿಟ್ಟ ತಕ್ಷಣ ಅಲ್ಲಿನ ಅನೇಕ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡಿ ಹೇಳಿದ್ರು, ರಾಮ ನಮ್ಮ ಜೀವ, ಅವನ ಮಂದಿರದ ಉದ್ಘಾಟನೆಗೆ ನೀವು ಬರ್ಲಿಲ್ವಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನ ಪಾರ್ಟಿ ನಮಗೆ ಬೇಕಾಗಿಲ್ಲ ಅಂತ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋದ್ರಲ್ಲ, ಅವರ ಸ್ವಾಭಿಮಾನಕ್ಕೆ ಒಂದು ಸೆಲ್ಯೂಟ್ ಇದೆ ನನಗೆ. ಆದ್ರೆ ದುರಂತ ಏನ್ ಮಾಡೋದು? ಆದ್ರೆ ನರೇಂದ್ರ ಮೋದಿ ಅವರು ಬರೀ ರಾಮ ಮಂದಿರ ಕಟ್ಬಿಟ್ರೆ ಹೀರೋ ಅಂತ ಕರೀತಿರ್ಲಿಲ್ಲ ರೀ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಶಿವನ ಆರಾಧಕರು ಖುಷಿ ಪಡಬೇಕಾಗಿರೋ ಸ್ಥಳ ಇದು. ಕಾಶಿಯ ವಿಶ್ವನಾಥಕ್ಕೆ 5 ಲಕ್ಷ ಸ್ಕ್ವೇರ್ ಫೀಟ್ ನ ಕಾರಿಡಾರ್ ಮಾಡಿದ್ರು. ಕಾಶಿ ಮಂದಿರಕ್ಕೆ ಹೋಗ್ಲಿಕ್ಕೆ ನೀವು 2 ಚೇರ್ಗಳ ನಡುವೆ ಗ್ಯಾಪ್ ಬಿಟ್ಟಿದ್ರಲ್ಲ, ಅಷ್ಟೇ ಜಾಗ ಇದ್ದಿದ್ದು. ನರೇಂದ್ರ ಮೋದಿ ಬಂದ ನಂತರ ಉಸಿರಾಡುವಂತ ಅಷ್ಟು ದೊಡ್ಡ ಜಾಗವನ್ನ ಕಾಶಿ ಪೀಠಕ್ಕೆ ಮಾಡಿಕೊಟ್ರು. ಆದ್ರೆ ಪ್ರಾಬ್ಲಮ್ ಏನಿದೆ ಗೊತ್ತಾ? ಇಲ್ಲೊಂದು ಮರ ಕಾಣ್ತಿದೆಯಲ್ಲ, ಆ ಮರದ ಈ ಕಡೆ ನಂದಿ ಕೂತಿದ್ದಾನೆ. ಶಿವನ ಟೆಂಪಲ್ ಅಲ್ಲಿ ನಂದಿ ಶಿವನನ್ನು ನೋಡ್ಕೊಂಡು ಕೂತ್ಕೋಬೇಕು. ಈ ಕಾಶಿಯಲ್ಲಿ ಮಾತ್ರ ಉಲ್ಟಾ ಕೂತ್ಬಿಟ್ಟಿದ್ದಾನೆ, ಶಿವನಿಗೆ ಬೆನ್ನ ಹಾಕೊಂಡು. ಯಾಕೆ ಅಂತ ಕೇಳಿದ್ರೆ ನಂದಿ ಹೇಳ್ತಾನೆ, ಇದು ಒರಿಜಿನಲ್ ಟೆಂಪಲ್ ಅಲ್ಲ, ಅಹಲ್ಯಾಬಾಯಿ ಹೋಳ್ಕರ್ ಕಟ್ಸಿರೋದು. ಒರಿಜಿನಲ್ ಮಂದಿರ ಇದ್ದ ಜಾಗದಲ್ಲಿ ಮಸೀದಿ ಕಟ್ಟಿಟ್ಬಿಟ್ಟಿದ್ದಾರೆ. ನನ್ನ ಬಾಸ್ ಶಿವ ಒಳಗಿದ್ದಾನೆ. ಈ ಬಾಸ್ ಅನ್ನ ನಾನ್ ಸರಿಯಾಗಿ ನೋಡಬೇಕು ಅಂತಂದ್ರೆ ಮೋದಿ ಬಾಸ್ ಇನ್ನೊಂದು 5 ವರ್ಷ ಇರಬೇಕು ಅಂತ ನಂದಿ ನಮಗೆ ಹೇಳ್ತಾನೆ. ನಂದಿ ನಮ್ಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾವು ಕೇಳಬೇಕಾಗಿರುವಂತ ಅಗತ್ಯ ಇದೆ ಮಿತ್ರರೇ. ಆ ಕಾಶಿಯ ಗಂಗಾರತಿಗೆ ನರೇಂದ್ರ ಮೋದಿ ಕೊಟ್ಟ ವೈಭವ ನೋಡಿ. ಜಗತ್ತಿನ ಯಾರೇ ಬಂದ್ರು ಒಂದ್ ಕಾಲದಲ್ಲಿ ತಾಜ್ ಮಹಲ್ಗೆ ಹೋಗ್ತಿದ್ರು, ಈಗ ಕಾಶಿಯ ಗಂಗಾರತಿಗೆ ಬರುವಂತೆ ಮಾಡಿದ್ರಲ್ಲ. ನರೇಂದ್ರ ಮೋದಿ ಹಿಂದೂ ಧರ್ಮವನ್ನ ಎತ್ತಿ ಹಿಡಿದಂತ ರೀತಿ ಇದು. ಹಾಗಂತ ಇದು ಮಾತ್ರ ಅಲ್ಲ, ಇದು ಕೇದಾರನಾಥ. 2013ರಲ್ಲಿ ಕೇದಾರಕ್ಕೆ ಭಯಂಕರವಾದ ಪ್ರವಾಹ ಬಂದಿತ್ತು. ನಿಮಗೆ ನೆನಪಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆ ಚಿತ್ರ ಅಲ್ಲಿ ಹಾಕಿಟ್ಟಿದ್ದೀನಿ. ನೆನಪಾಗತ್ತೇನು? ಆ ಪ್ರವಾಹ ಹೆಂಗ್ ಬಂದಿತ್ತು ಅಂತಂದ್ರೆ ಇಡೀ ಕೇದಾರನಾಥ ಕೊಚ್ಚಿಕೊಂಡು ಹೋಗಿತ್ತು. ಮಂದಿರ ಬಿಟ್ಟು ಇನ್ನೇನೂ ಉಳಿದಿರಲಿಲ್ಲ ಅಲ್ಲಿ. ನರೇಂದ್ರ ಮೋದಿ ಆಗಿನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯೂ ಆಗಿರಲಿಲ್ಲ. ನರೇಂದ್ರ ಮೋದಿ ಉತ್ತರಾಖಂಡದ ಈ ಕೇದಾರನಾಥ ಎಲ್ಲಿದೆಯೋ ಆ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನ ಕೇಳಿದ್ರು, ಈ ಮಂದಿರ ನೀವಂತೂ ಪುನರುಜ್ಜೀವನ ಮಾಡಲ್ಲ, ನನಗೆ ಅವಕಾಶ ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಅಲ್ಲಿನ ಮುಖ್ಯಮಂತ್ರಿ ಬಹಳ ಖುಷಿಯಾಗಿ ಪ್ರೆಸ್ ಮೀಟ್ ಕರೆದು ಇದನ್ನ ಗುಜರಾತ್ ಸರ್ಕಾರ ಮಾಡುತ್ತೆ ಅಂತ ಅನೌನ್ಸ್ ಮಾಡ್ಬಿಟ್ಟ. ಸೋನಿಯಾ ಗಾಂಧಿ ಅವರು ಕೋಪ ಬಂದ್ಬಿಡ್ತು. ನರೇಂದ್ರ ಮೋದಿ ಯಾಕೆ ಮಾಡಬೇಕು? ಇದನ್ನ ಕೇಂದ್ರ ಸರ್ಕಾರವೇ ಮಾಡಬೇಕು, CM ಮಾಡೋದಲ್ಲ, PM ಮಾಡಬೇಕು ಇದನ್ನ ಅಂತಂದ್ರು. ಮಾಡಬೇಕು ಅಂತ ಹೇಳಿದ್ರು, ನರೇಂದ್ರ ಮೋದಿ ಕಿತ್ಕೊಂಡ್ರು, ಅವರು ಏನೂ ಮಾಡಲಿಲ್ಲ. ಈಗ ಕೋಪ ಬಂದಿದ್ದು ಕೇದಾರದ ಶಿವನಿಗೆ. ಅವನಂದ, ನೀನ್ CM ಆಗಿರುತ್ತಾನೆ, ಪ್ರಾಬ್ಲಮ್ ಬಾ, ನೀನೇ PM ಆಗು ಅಂತ ಮುಂದಿನ ವರ್ಷನೇ PM ಮಾಡ್ಬಿಟ್ಟ ನರೇಂದ್ರ ಮೋದಿ ಅವರನ್ನ. PM ಮಾಡಿ ನರೇಂದ್ರ ಮೋದಿ ಅವರು 2014ರ ನಂತರ ಇದರ ಡೆವಲಪ್ಮೆಂಟ್ ಕೈ ಹಾಕಿದ್ರು. ಮಿತ್ರ, 180 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇಲ್ಲಿ ಕರೆಂಟ್ ಯಾವಾಗ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಾತ್ರ 24 ಗಂಟೆ ಕರೆಂಟ್ ಹೋಗದಂತೆ 2 ಸಬ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋದು ನರೇಂದ್ರ ಮೋದಿ. ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳನ್ನ, ವ್ಯಾಪಾರ ಮಳಿಗೆಗಳನ್ನು ಕಟ್ಟಿದ್ದಲ್ಲದೆ ಆ ಪ್ರವಾಹ ಏನಾಗಿತ್ತು ಅದರ 2ರಷ್ಟು ಪ್ರವಾಹ ಆದ್ರೂ ಇಡೀ ಮಂದಿರಕ್ಕೆ ಏನಾಗದಂತೆ ವ್ಯವಸ್ಥೆ ನರೇಂದ್ರ ಮೋದಿ ಪ್ಲಾನ್ ಮಾಡಿ ಅದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಸ್ವರ್ಗ ಎಲ್ಲಿದೆ ಅಂದ್ರೆ ಆಕಾಶ ತೋರಿಸ್ತಿರಲ್ಲ, ಇನ್ ಮುಂದೆ ಸ್ವಲ್ಪ ಕೈ ತಿರುಗಿಸಿ ಕೇದಾರನಾಥದಲ್ಲಿ ಸ್ವರ್ಗ ಇದೆ ಅಂತ ಹೇಳ್ಬೋದಾಗಿರುವಂತ ಒಂದು ಸುಂದರವಾಗಿಂತ ವ್ಯವಸ್ಥೆ ನರೇಂದ್ರ ಮೋದಿ ಮಾಡಿ ಕೊಟ್ಟರು. ಇದು ಉಜ್ಜಯಿನಿಯ ಮಹಾಕಾಲ, ಜ್ಯೋತಿರ್ಲಿಂಗಗಳಲ್ಲಿ ಒಂದು. ನರೇಂದ್ರ ಮೋದಿಯ ನಂತರ 800 ಕೋಟಿ ರೂಪಾಯಿಯಲ್ಲಿ ಡೆವಲಪ್ ಆಗಿದೆ, ಅದ್ಭುತವಾದ ದೇವಸ್ಥಾನವಾಗಿದೆ. ಅದಕ್ಕೆ ನಾನು ಹೇಳಿದ್ದು, 500 ವರ್ಷಗಳಲ್ಲಿ ಇಂಥ ರಾಜ ಮತ್ತೊಬ್ಬ ಇರಲಿಲ್ಲ. ಮುಸಲ್ಮಾನರ ಆಕ್ರಮಣಕ್ಕೆ ಒಳಗಾದ ದೇವಸ್ಥಾನಗಳನ್ನು ಪಡ್ಕೊಂಡಿದ್ದಲ್ಲದೆ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಉಳಿಸಿದ್ರು. ಅಷ್ಟೇ ಅಲ್ಲ, ಹೆಮ್ಮೆ ಪಡಿ ನರೇಂದ್ರ ಮೋದಿ ಅವರ ಬಗ್ಗೆ. ಯಾಕೆ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅಂದ್ರೆ ಅವ್ರ ಭೂಮಿಯೂ ಕಂಪಿಸುತ್ತೆ ಅಂತಂದ್ರೆ, ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಇಲ್ಲಿ ಮುಸಲ್ಮಾನರ ಆಕ್ರಮಣಕ್ಕೊಳಗಾಗಿದ್ದ ಮಂದಿರ ಮಾತ್ರ ಕಿತ್ಕೊಳ್ಳಿಲ್ಲ,
ಇದು ಮುಸಲ್ಮಾನ್ ರಾಷ್ಟ್ರ ಅಬುದಾಬಿಯಲ್ಲಿ ಅಲ್ಲಿ ಒಂದು ಮಂದಿರವನ್ನ ಕಟ್ಟಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ರಲ್ಲ, ಮುಸಲ್ಮಾನ್ ರಾಷ್ಟ್ರದಲ್ಲಿ ಹಿಂದೂ ಮಂದಿರದ ಜಯಘೋಷ ಮೊಳಗುವಂತೆ ಮಾಡಿದ್ದು ಆದರಣೀಯ ನರೇಂದ್ರ ಮೋದಿಯವರು. ಇದು ಅಬುದಾಬಿಯ ಮುಸ್ಲಿಂ ಕಂಟ್ರಿಯ ಅಬುದಾಬಿಯಲ್ಲಿರುವಂತಹ ದೇವಸ್ಥಾನ. ನರೇಂದ್ರ ಮೋದಿ ಮಾಡಿದ ಕೆಲಸ ಇದು. ಆದ್ರೆ ಕಾಂಗ್ರೆಸ್ ಅವರಿಗೆ ಕೇಳಿ, ಅವ್ರು ಏನ್ ಹೇಳ್ತಾರೆ ಗೊತ್ತಾ? ದೇವಸ್ಥಾನ ಕಟ್ಟೋದೇ ಕೆಲಸ ಅಲ್ಲ ಅಂತ. ನಿಮ್ ಭಾಗದ ಮಂತ್ರಿನೂ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ದೇವಸ್ಥಾನ ಕಟ್ಟೋದ್ರಿಂದ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಅವರ ಆಲೋಚನೆಯೇ ಹಿಂಗಿರುತ್ತೆ ಬಹಳ ಜನರು. ಇದಕ್ಕಿಂತ ಮೇಲಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ ಮಿತ್ರೆ. ದೇವಸ್ಥಾನದ ಹೊರಗಡೆ ಕೆಲವರು ಕೈಲಾಗದವರು ಭಿಕ್ಷೆ ಬಿಡ್ತಾ ಕೂತಿರ್ಬೋದು ನಿಜ, ಆದ್ರೆ ಅದೇ ದೇವಸ್ಥಾನದ ಹೊರಗಡೆ ನೂರಾರು ಜನ ಹಣ್ಣು ಕಾಯಿ ಮಾರಾಟ ಮಾಡ್ಲಿಕ್ಕೆ ಕೂತಿರ್ತಾರೆ. ಅದೇ ದೇವಸ್ಥಾನದವರೆಗೆ ಜಾತ್ರೆಗಳು ನಡೆದಿರ್ತವೆ. ಒಂದೇ ಒಂದು ರಾಮ ಮಂದಿರದ ಇನಾಗ್ಯುರೇಷನ್ ದಿನ ಈ ದೇಶದಲ್ಲಿ ರಿಟೈಲ್ ಮಾರ್ಕೆಟ್ ಅಲ್ಲಿ 50,000 ಕೋಟಿ ರೂಪಾಯಿ ಬಿಸ್ನೆಸ್ ಆಯ್ತಲ್ಲ. ಇದು ದೇವಸ್ಥಾನ ಈ ದೇಶದ ಆರ್ಥಿಕತೆಯನ್ನ ಮೇಲಕ್ಕೆತ್ತಿರುವಂತ ರೀತಿ. 50,000 ಕೋಟಿ. 50,000 ಕೋಟಿ ಅಂದ್ರೆ ಎಷ್ಟು ಅಂತ ಗೊತ್ತಾಗ್ಲಿಲ್ವಲ್ಲ? ಎಷ್ಟು ಗೊತ್ತೇನ 50,000 ಕೋಟಿ ಅಂದ್ರೆ? ಅದನ್ನೇನಾದ್ರೂ ಸಿದ್ದರಾಮಯ್ಯವ್ರ ಕೈಯಲ್ಲಿ ಕೊಟ್ಬಿಟ್ರೆ ಅಬ್ಬಾ ಒಂದ್ ವರ್ಷ ಬಿಟ್ಟಿ ಭಾಗ್ಯ ಆರಾಮಾಗಿ ಕೊಟ್ಬಿಡ್ತೀನಪ್ಪ ಅಂದ್ಬಿಡ್ತಾರೆ. ಅಷ್ಟು ದೊಡ್ಡ ಅಮೌಂಟ್ ಅನ್ನ ರಾಮ ಒಂದು ದಿನದಲ್ಲಿ ಬಿಸ್ನೆಸ್ ರೂಪದಲ್ಲಿ ದೇಶಕ್ಕೆ ಕೊಡ್ತಾನೆ. ಆದ್ರೆ ಕಾಂಗ್ರೆಸ್ಸಿಗರ ಈ ಚಾಳಿ ಎಲ್ಲೂ ಹೋಗಲ್ಲ. ಅವ್ರು ಹೇಳ್ತಾರೆ, ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಮಂದಿರ ಕಟ್ಟೋ ಬದಲು ಸ್ಕೂಲ್ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಬುದ್ಧಿವಾದ ನಮ್ಗೆ. ಅದೇ ಅಯೋಧ್ಯೆಯಲ್ಲಿ 5 ಎಕರೆ ಜಮೀನನ್ನ ಮುಸಲ್ಮಾನರಿಗೆ ಕೊಟ್ಟ ನಂತರ ಅವರೊಂದು ಮಸೀದಿ ಕಟ್ತಿದ್ದಾರೆ. ಅವ್ರನ್ನ ಕೇಳಿ ನೋಡಿ, ಮಸೀದಿ ಕಟ್ಟೋರ್ಗೆ ಹೇಳ್ರಪ್ಪ ಹೋಗಿ, ಒಂದು ಮಸೀದಿ ಬದಲು ಒಂದು ಸ್ಕೂಲ್ ಕಟ್ಟರಪ್ಪ ಚೆನ್ನಾಗಿರುತ್ತೆ ಅಂತ. ಒಂದು ಮಸೀದಿ ಬದಲು ಒಂದು ಹಾಸ್ಪಿಟಲ್ ಕಟ್ಟಿದ್ದು ಅವ್ರಿಗೆ ಬುದ್ಧಿವಾದ ಹೇಳಿ. ಅದಾಗೋದಿಲ್ಲ. ಬುದ್ಧಿವಾದ ಎಲ್ಲ ಹಿಂದೂಗಳಿಗೆ. ಆದ್ರೆ ನರೇಂದ್ರ ಮೋದಿ ಎಂತ ಮನುಷ್ಯ ಗೊತ್ತಾ? ಈ ಬುದ್ಧಿವಾದ ಹೇಳುವ ಪರಿಸ್ಥಿತಿಯನ್ನೇ ಉಳಿಸ್ತಿಲ್ಲ. ಯಾಕೆ ಅಂತಂದ್ರೆ, ಈ ಪುಣ್ಯಾತ್ಮ ಮಂದಿರ ಕಟ್ಟಿ ರಾಮನನ್ನ ಮಂದಿರದಲ್ಲಿ ಕೂರಿಸೋಕ್ಕಿಂತ ಮುಂಚೆ ಈ ದೇಶದ 80 ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನ ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಅವರು ಮಾಡಿರೋ ಸಾಧನೆ. 80 ಕೋಟಿ ಜನಕ್ಕೆ ಯಾವಾಗ ಶುರು ಮಾಡಿದ್ದು ಗೊತ್ತಾ? ಕರೋನಾ ಬಂದಾಗ ಅನ್ನಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಒಂದು ಪರಿವಾರಕ್ಕೆ 10 ಕೆಜಿ ಅಕ್ಕಿ 2 ಕೆಜಿ ಬೇಳೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು. ಈಗ ಅದನ್ನು 5 ಕೆಜಿ ಅಕ್ಕಿ 1 ಕೆಜಿ ಬೇಳೆ ಇಳಿಸಿದ್ರು. ಅದನ್ನೇ ಸಿದ್ದರಾಮಯ್ಯ ಹೇಳಿದ್ದು, ಕಾಕಾ ಪಾಟೀಲ್ನಿಗೂ 10 ಕೆಜಿ ಅಕ್ಕಿ ಫ್ರೀ ಅಂತ. ಅದರಲ್ಲಿ 5 ಕೆಜಿ ಮೋದಿ ಅವ್ರದ್ದು, ಇನ್ನು 5 ಕೆಜಿ ನಂದು ಅಂತ. ಆಮೇಲೆ ಈ ಟಿವಿಗಳಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ ಸಪ್ಲೈ ಅಂತಾರಲ್ಲ, ಇವ್ರ ಕಂಡೀಷನ್ ಇತ್ತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಆಮೇಲೆ ಹೇಳಿದ್ರು 5 ಕೆಜಿ ಅಕ್ಕಿಯನ್ನು ಅಕ್ಕಿ ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ. ಏನ್ ಧಾನ್ಯ ಬೇಕಿದ್ರು ಕೊಡಬಹುದು, ಜೋಳ ಬೇಕಿದ್ರು ಕೊಡಬಹುದು, ರಾಗಿ ಕೊಡಬಹುದು ಅಂತ. ಅದು ಆಗಲ್ಲ ಅಂತ ಗೊತ್ತಾದಾಗ ದುಡ್ಡು ಕೊಡಬಹುದು ನಾನು ಒಂದು. ಅದು ಸರಿಯಾಗಿ ಬರ್ತಿಲ್ಲ ಅಂತಂದಾಗ ಸುಮ್ಮನೆ ಇರಪ್ಪ ನಿಮ್ಗೇನು ಗೊತ್ತೇ ಇಲ್ಲ ಅಂದ್ಬಿಟ್ರು. ಅದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ ಕಾಂಗ್ರೆಸ್ನವರು. ಆದ್ರೆ ನರೇಂದ್ರ ಮೋದಿ ಮಾತ್ರ ಕರೋನಾ ಬಂದಾಗಲಿಂದ ಇಂದಿನವರೆಗೂ 80 ಕೋಟಿ ಜನಕ್ಕೆ ಉಚಿತ ಧಾನ್ಯ ಕೊಡುವಂತ ಏಕೈಕ ರಾಷ್ಟ್ರವಾಗಿ ಭಾರತವನ್ನು ರೂಪಿಸಿದ್ದಾರಲ್ಲ, ಇದು ಭಾರತದ ತಾಕತ್ತು, ನರೇಂದ್ರ ಮೋದಿ ಅವರ ತಾಕತ್ತು ಮಿತ್ರರೇ. ಮಾತಾಡ್ಲಿ ಈಗ. ರಾಮ ಮಂದಿರ ಕಟ್ಟೋಕ್ಕಿಂತ ಮುಂಚೆ ಬಡವರ ಹಸಿವನ್ನು ನೀಗಿಸಿದ್ದು ನರೇಂದ್ರ ಮೋದಿ. ಬರೀ ಅಷ್ಟೇ ಅಲ್ಲ, ಈ ಹಸಿವನ್ನು ನೀಗಿಸ್ಲಿಕ್ಕೆ ಯಾರಿದ್ದಾರೋ ಆ ರೈತರಿಗೆ ಅಂತ 12 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿನ ತಲುಪಿಸ್ತಾ ಇರೋದು ನರೇಂದ್ರ ಮೋದಿ. ಈ 6,000 ರೂಪಾಯಿ ತಲುಪಿಸ್ಲಿಕ್ಕೆ ಯಾರು ಬರಬೇಕಾಗಿಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬಂದು ಬೀಳುವಂತೆ ಮಾಡಿದ್ದಾರಲ್ಲ. ರೈತ ಯಾರ ಹತ್ರ ಹೋಗಿ ಕೈ ಚಾಚಿ ನಿಲ್ಬೇಕಾಗಿಲ್ಲ, ಅವನ ಅಕೌಂಟ್ಗೆ ಆತ್ಮಗೌರವದ ಹಣವನ್ನು ತಲುಪಿಸ್ತಾ ಇರೋದು ನರೇಂದ್ರ ಮೋದಿ ಅವರು. ವರ್ಷಕ್ಕೆ 6,000 ರೂಪಾಯಿನ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ. ಇವರು ಹಾಸ್ಪಿಟಲ್ ಕಟ್ಟಿ ಅಂದ್ರಲ್ಲ, ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ರಿ. ನಾವು ಅನೇಕ ಬಾರಿ ಅವರಿಗೆ ಅಭಿನಂದಿಸಿದ್ದೀವಿ, ಹಾಸ್ಪಿಟಲ್ ಕಟ್ಟಿ ಅಂದ್ರು ಅಂತ. ಆದ್ರೆ ಒಂದು ಒಳ್ಳೆ ಹಾಸ್ಪಿಟಲ್ನ ಅಯೋಧ್ಯೆಯಲ್ಲಿ ಕಟ್ಟಿದ್ರೆ ಚಿತ್ತಾಪುರದವ್ರು ಅಯೋಧ್ಯೆಗೆ ಹೋಗ್ತಿದ್ರೇನ್ರಿ? ಏನ್ ಉಪಯೋಗ ಅಲ್ಲಿ? ಇವತ್ತು ಚಿತ್ತಾಪುರದಲ್ಲಿ ವಯಸ್ಸಾಗಿರೋರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಒಂದ್ಸಲ ಕರ್ಕೊಂಡೋಗೋ ಅಯೋಧ್ಯೆಗೆ, ಅಲ್ಲೊಂದು ಹಾಸ್ಪಿಟಲ್ ಕರ್ಕೊಂಡೋಗು ಅಂತ ಹೇಳ್ತಿದ್ರೇನು? ನರೇಂದ್ರ ಮೋದಿ ಅವರು ಅಲ್ಲಿ ಮಂದಿರ ಕಟ್ಟಿದ್ರು, ಆದ್ರೆ ಪ್ರತಿಯೊಬ್ಬರಿಗೂ ಹಾಸ್ಪಿಟಲ್ಗೆ ಉಚಿತ ವ್ಯವಸ್ಥೆ ಮಾಡಿದ್ರು. 50 ಕೋಟಿಗೂ ಹೆಚ್ಚು ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಕೊಟ್ಟು ಉಚಿತ ಆರೋಗ್ಯವನ್ನ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಎಷ್ಟು ಜನ ಆಯುಷ್ಮಾನ್ ಭಾರತ್ ನ ಲಾಭ ಪಡ್ಕೊಂಡಿದ್ದಾರೆ ಏನ್ ಗೊತ್ತೇನ? ಆಯುಷ್ಮಾನ್ ಭಾರತ್ ಒಂದು ಪರಿವಾರಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಚಿಕಿತ್ಸೆ ಉಚಿತ. ಅಡ್ಮಿಟ್ ಆಗೋ 3 ದಿನ ಮುಂಚೆ, ಅಡ್ಮಿಟ್ ಆದ ಅಷ್ಟು ದಿನ, ಡಿಸ್ಚಾರ್ಜ್ ಆದ 15 ದಿನ ನಿಮ್ಗೆ ಎಷ್ಟು ಖರ್ಚು ಬರುತ್ತೋ ಅದರ 5 ಲಕ್ಷ ರೂಪಾಯಿವರೆಗೆ ಏನ್ ಖರ್ಚಾಗಿರುತ್ತೋ ಅಷ್ಟನ್ನೂ ಕೂಡ ಸರ್ಕಾರವೇ ವ್ಯವಸ್ಥೆ ಮಾಡುವಂತ ಯೋಜನೆಯನ್ನ ನರೇಂದ್ರ ಮೋದಿ ಜಾರಿಗೆ ತಗೊಂಬಂದು ಹೇಳಿದ್ರು. ಪ್ರತಿಯೊಬ್ಬರ ಆರೋಗ್ಯವನ್ನ ನೋಡಿದ ಮೇಲೆಯೇ ರಾಮನನ್ನ ಕರ್ಕೊಂಡು ಬಂದ ಆ ಮಂದಿರಕ್ಕೆ ಕೂರಿಸಿರೋದು ಅಂತ. ನರೇಂದ್ರ ಮೋದಿ ರೂಪಿಸಿರುವಂತ ಮಂದಿರ ಅಂತದ್ದು ಅಂತ. ಇಷ್ಟೇ ಅಲ್ಲ ಮಿತ್ರರೇ,
ಹಳ್ಳಿಯ ಹೆಣ್ಣು ಮಕ್ಕಳು ಈಗಲೂ ಕೆಲವರು ಆ ತರ ಇದ್ದಾರೆ. ಆದ್ರೆ ಹಳ್ಳಿಯ ಹೆಣ್ಣು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಕೂತ್ಕೊಳ್ಬೇಕಾಗತ್ತೆ. ದೇವ ಮಂದಿರಗಳ ಆಮೇಲೆ ಶೌಚ ಮಂದಿರಗಳು ಮೊದಲು ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಹೆಚ್ಚು ಕಡಿಮೆ 11 ಕೋಟಿ ಶೌಚಾಲಯಗಳ ನಿರ್ಮಾಣವನ್ನ ನರೇಂದ್ರ ಮೋದಿ ಈ ದೇಶದಲ್ಲಿ ಮಾಡಿಕೊಟ್ಟು ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹಠಕ್ ನಿಂತರಲ್ಲ, ಅದು ನರೇಂದ್ರ ಮೋದಿ ಮಾಡಿಕೊಟ್ಟಂತ ಸಾಧನೆ ಅಂತ. ನಮ್ಮ ತಾಯಂದ್ರು ಬೀದಿಯಲ್ಲಿ ಟಾಯ್ಲೆಟ್ ಕೂತ್ಕೊಳ್ಳೋದನ್ನ ಬಡ ಜೀವನದಿಂದ ಬಂದಂತ ಪುಣ್ಯಾತ್ಮ ನೋಡಿ ಅದಕ್ಕೊಂದು ಗತಿ ಎಂಡ್ ಕಾಣಿಸಿದ್ರು. ಪರಿಣಾಮ ಏನ್ ಗೊತ್ತೇನು? ಇವತ್ತು ಬರೀ 11 ಕೋಟಿ ಅಲ್ಲ, 2.5 ಲಕ್ಷ ಕಮ್ಯುನಿಟಿ ಸೆಂಟರ್ ಇದೆ. ಒಂದ್ ಸಣ್ಣ ಉಪಾಯ ಹೇಳ್ತೀನಿ ನಿಮ್ಗೆ. ಇಲ್ಲಿರುವಾಗ ಏನೋ ಸರಿ, ಕಾರ್ ತಗೊಂಡು ಎಲ್ಲಾದ್ರೂ ಹೋದಾಗ ಎಲ್ಲಿಗೆ ಹೋಗ್ಬೇಕ್ರಿ ರೀಸಸ್ಗೆ? ಪ್ರಶ್ನೆ ಇದೆ ತಾನೆ. ರೋಡಲ್ಲೇ ಕುತ್ಕೋಬೇಕಲ್ಲ ಅಂತಂದ್ರೆ ಒಂದ್ ಸಣ್ಣ ಬದಲಾವಣೆ ತಂದಿರ್ರಿ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಕಂಪಲ್ಸರಿ ಟಾಯ್ಲೆಟ್ ಮಾಡಬೇಕು ಅಂತ ಮಾಡ್ಬಿಟ್ರು. ಗಂಡ್ ಮಕ್ಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ ಅಂತ. ಎರಡನೇ ಕಂಡೀಷನ್ ಏನ್ ಗೊತ್ತಾ? ಪೆಟ್ರೋಲ್ ಹಾಕಿಸದೇ ಇದ್ರು ಪರವಾಗಿಲ್ಲ, ಗಾಡಿ ತಗೊಂಡ್ಬಂದು ನಿಲ್ಸಿದ್ರೆ ಟಾಯ್ಲೆಟ್ ಬಿಡಬೇಕು ಅಂದ್ರು. ಮೂರನೇ ಕಂಡೀಷನ್ ಏನು ಅಂತಂದ್ರೆ ಈ ಟಾಯ್ಲೆಟ್ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಟಿರಬೇಕು ಅಂತ ಪೆಟ್ರೋಲ್ ಬಂಕ್ ಓನರ್ಗೆ ತಾಕೀತ್ ಮಾಡಿದ್ರು. ಇಲ್ಲದೆ ಹೋದ್ರೆ 10,000 ರೂಪಾಯಿ ದಂಡ ಅಂತ. ಹಿಂಗಾಗಿ ನೀವು ಟಾಯ್ಲೆಟ್ಗೆ ಹೋಗಿ ಅಲ್ಲೇನಾದ್ರೂ ಟಾಯ್ಲೆಟ್ ಬಳಸ್ಲಿಕ್ಕೆ ಬಿಡಲ್ಲ ಅಂತಂದ್ರೆ ಅದು ಯಾವ ಕಂಪನಿಯ ಪೆಟ್ರೋಲ್ ಬಂಕ್ ನೋಡಿ, ಸುಮ್ಮನೆ ಆ ಪೆಟ್ರೋಲ್ ಬಂಕ್ ನ ಓನರ್ ಇದಕ್ಕೆ ಹಾಕಿ ನೋಡಿ, ಇಂತಿಂತವ್ರು ನಮ್ ಟಾಯ್ಲೆಟ್ ಬಳಸ್ಲಿಕ್ಕೆ ಬಿಡ್ತಿಲ್ಲ ಅಂತ 10 ನಿಮಿಷದಲ್ಲಿ ಓನರ್ ಫೋನ್ ಮಾಡಿ, ಅಪ್ಪ ವಾಪಸ್ ಬಂದೋಗು, ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ದಯವಿಟ್ಟು ನೀನು ಬರ್ದಿದ್ದೀನಿ ವಾಪಸ್ ತಗೋ ಅಂತ ಹೇಳುವ ಮಟ್ಟಿಗೆ ನರೇಂದ್ರ ಮೋದಿ ಸಣ್ಣ ಕಾನೂನಿನ ಬದಲಾವಣೆ ಮಾಡಿ ಇಡೀ ವ್ಯವಸ್ಥೆಯನ್ನ ಸುಂದರಗೊಳಿಸಿದ್ರಲ್ಲ. ನರೇಂದ್ರ ಮೋದಿ ನಮ್ಮ ಬದುಕಿನ ಕುರಿತಂತೆ ಗಮನ ಹರಿಸ್ತಾ ಇರುವಂತ ರೀತಿ ಇದು. ಬಡವರಿಗೆ ಮನೆ ಅಂತಂದ್ರಲ್ಲ, ನರೇಂದ್ರ ಮೋದಿ ಅವರು 4 ಕೋಟಿ ಮನೆಗಳ ನಿರ್ಮಾಣ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ 70 ಲಕ್ಷ ಮನೆಗಳು ಹಳ್ಳಿಗಳಲ್ಲೇ ಇರುವಂತೆ. ಮಿತ್ರರೇ, ನರೇಂದ್ರ ಮೋದಿ ಇತ್ತೀಚೆಗೆ ಭಾಷಣ ಮಾಡ್ತಾ ಹೇಳಿದ್ರು, ಕಾಂಗ್ರೆಸ್ನ ಸ್ಪೀಡ್ ಅಲ್ಲಿ ನಾನೇನಾದ್ರೂ ಮನೆ ಕಟ್ಟಿದ್ದಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ, ಕಾಂಗ್ರೆಸ್ನ ಸ್ಪೀಡ್ ನಲ್ಲಿ ನಾನು ಮನೆ ಕಟ್ಟಿದ್ದಿದ್ರೆ 4 ಕೋಟಿ ಮನೆ ನಿರ್ಮಾಣ ಮಾಡಲಿಕ್ಕೆ ನನಗೆ ಹೆಚ್ಚು ಕಡಿಮೆ 80 ವರ್ಷ ಬೇಕಾಗ್ತಿತ್ತು ಅಂದ್ರು. 80 ವರ್ಷ ಅಂದ್ರೆ ಎಷ್ಟು ಗೊತ್ತಾ? 4 ಪೀಳಿಗೆ. 4 ಪೀಳಿಗೆ ಅಂದ್ರೆ ಹೆಂಗೆ? ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, 4 ಪೀಳಿಗೆ ಸೇರಿದ್ರೆ ಎಷ್ಟನ್ನು ಕಟ್ಟಬಹುದಿತ್ತೋ ನರೇಂದ್ರ ಮೋದಿ 9 ವರ್ಷಗಳಲ್ಲಿ ಅದನ್ನ ನಿರ್ಮಾಣ ಮಾಡಿದ್ರಲ್ಲ, ಅವರು ನಮ್ಮ ಹೀರೋ ಅಂತ ನನಗೆ ಹೇಳಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ. ಆದ್ರೆ ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಮನೆ ಮನೆಗೂ ನೀರು ಕೊಡಬೇಕು ಅಂತ 16 ಕೋಟಿ ಮನೆಗಳ ನಲ್ಲಿ ನೀರನ್ನು ತಲುಪಿಸಿದ್ರಲ್ಲ, ಅದು ನರೇಂದ್ರ ಮೋದಿ. ನಮ್ಮ ಹಳ್ಳಿ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಒಲೆಯಲ್ಲಿ ಕಟ್ಟಿ ಹಾಕೊಂಡು ಅಡಿಗೆ ಮಾಡ್ತಾ ಹೊಗೆ ತುಂಬಿಸ್ಕೊಳ್ತಿದ್ರಲ್ಲ, ಇದನ್ನ ನೋಡಿದ ನರೇಂದ್ರ ಮೋದಿ 17 ಕೋಟಿ ಗ್ಯಾಸ್ ಸಿಲಿಂಡರ್ಗಳ ವಿತರಣೆ ಮಾಡಿದ್ರು. ಈ ದೇಶದ ಎಲ್ಲ ಪ್ರಧಾನಿಗಳು, ಇದುವರೆಗಿನ ಎಲ್ಲ ಪ್ರಧಾನಿಗಳು ಕೊಟ್ಟಿದ್ದು 12 ಕೋಟಿ ಆದ್ರೆ ಮೋದಿ ಒಬ್ಬರೇ 9 ವರ್ಷಗಳಲ್ಲಿ 17 ಕೋಟಿ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ. ಈ 17 ಕೋಟಿ ಗ್ಯಾಸ್ ಸಿಲಿಂಡರ್ ಅಲ್ಲಿ 10 ಕೋಟಿ ಗ್ಯಾಸ್ ಸಿಲಿಂಡರ್ ಉಜ್ವಲಾ ಯೋಜನೆಯಡಿ ಕಡಿಮೆ ಖರ್ಚಿನಲ್ಲಿ ಸಿಗುವಂತೆ ಮಾಡ್ತಾರೆ. ಇದು ನರೇಂದ್ರ ಮೋದಿ ಮಾಡಿದ್ದು. ಸುಮ್ಮನೆ ನೆನಪಿಸ್ತೀನಿ ನಿಮಗೆ, ರಾಮ ಮಂದಿರದ ಇನಾಗ್ರೇಷನ್ಗೆ 2 ದಿನ ಮುಂಚೆ ಅಥವಾ 4 ದಿನ ಮುಂಚೆ ನರೇಂದ್ರ ಮೋದಿ ಅಯೋಧ್ಯೆಗೆ ಹೋಗಿದ್ರು. ಒಂದ್ ಮನೆಗೆ ಹೋಗಿದ್ರಲ್ಲಿ, ಬಡವರ ಮನೆ. ಯಾಕೆ ಹೋಗಿದ್ರು ಅಂತಂದ್ರೆ 10ನೇ ಕೋಟಿಯ ಸಿಲಿಂಡರ್ ಅವಳಿಗೆ ಸಿಕ್ಕಿತ್ತು. ಅವಳು ಮನೆಗೆ ಹೋಗಿ ನರೇಂದ್ರ ಮೋದಿ ಕೇಳಿದ್ರು, ಮೊದಲೇ ಬಳಸೋದು ಗೊತ್ತಿತ್ತಾ? ಅವಳಂದ್ಲು, ಇಲ್ಲ ರೀ, ನಾವು ಒಲೆಯಲ್ಲಿ ಅಡಿಗೆ ಮಾಡ್ತಿದ್ವಿ, ಬಹಳ ಕಷ್ಟ ಆಗ್ತಿತ್ತು, ಈಗ ಸಿಲಿಂಡರ್ ಬಂದ್ಮೇಲೆ ಬಹಳ ಚೆನ್ನಾಗಿದೆ ರೀ. ಈ ದೇಶದ ಪ್ರಧಾನಿ ಏನಂತಾರೆ ಗೊತ್ತಾ? ಹಾಗಿದ್ರೆ ಒಂದ್ ಕೆಲಸ ಮಾಡು, ಆ ಸಿಲಿಂಡರ್ ಗ್ಯಾಸು ಬಳಸ್ಕೊಂಡೆ ನನಗೊಂದು ಒಳ್ಳೆ ಟೀ ಮಾಡ್ಕೊಡ್ತೀಯಾ ಅಂತ ಪ್ರಧಾನಮಂತ್ರಿ ಆಕೆಯ ಕೈಯಲ್ಲಿ ಟೀ ಮಾಡ್ಕೊಂಡು ಕುಡಿತಾರಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿ ಇರುವಂತ ರೀತಿ ಅಂತ ನನಗೆ ಹೇಳಕ್ ಖುಷಿ ಆಗುತ್ತೆ ಮಿತ್ರರೇ. ಅಷ್ಟೇ ಅಲ್ಲ, ರಾಮ ಅಂತಂದ್ರೆ ವಿಷ್ಣುವಿನ ಅವತಾರ. ಗಂಡ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಅವನ ಹೆಂಡತಿ ಲಕ್ಷ್ಮಿ ಒಂದು ರೌಂಡ್ ಹೊಡಿದ್ಲಂತ ಭಾರತದಲ್ಲಿ. ನಮ್ಮ ಯಜಮಾನರು ಬರ್ಬೋದಾ, ಚೆನ್ನಾಗಿದ್ದಾರಾ, ಇಲ್ಲಿ ತರಲೆ ಮಂತ್ರಿಗಳು ಯಾರು ಇಲ್ಲ ತಾನೆ, ನಮ್ಮ ಯಜಮಾನರನ್ನ ವಿರೋಧಿಸುವಂತ ಶಕ್ತಿಯುತ ಮಂತ್ರಿಗಳು ಯಾರು ಇಲ್ಲ ತಾನೆ ಅಂತ ನೋಡ್ಲಿಕ್ಕೆ ಅಂತ ಬಂದ್ಲು. ಯಾರು ಅಂತ ಪವರ್ಫುಲ್ ಮಿನಿಸ್ಟರ್ಗಳು ಕಾಣಿಸ್ಲಿಲ್ಲ ಅವಳಿಗೆ. ಇವರೆಲ್ಲ ತಮ್ಮಂತ ಪವರ್ಫುಲ್ ಅಂದ್ಕೊಂಡಿರೋದಷ್ಟೇ, ಯಾರು ಪವರ್ಫುಲ್ ಅಲ್ಲ. ಪವರ್ಫುಲ್ ಏನಿದ್ರು ರಾಮ ಅಷ್ಟೇ. ಅವನ ಮುಂದೆ ಇನ್ನೆಲ್ಲರೂ ತಲೆಬಾಗಿ ನಿಲ್ಲಬೇಕು ಅಂತ ಎಲ್ಲರೂ ಪ್ರೂವ್ ಮಾಡಿದ್ರು. ಆದ್ರೆ ಲಕ್ಷ್ಮಿ ಒಂದ್ ರೌಂಡ್ ತಿರುಗಿದ್ಲಲ್ಲ ಈ ದೇಶದಲ್ಲಿ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಜಗತ್ತಿನ 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿ ಭಾರತ ಇವತ್ತು ನಿಂತಿದೆ. 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಯಾರು? ಮೊದಲನೇವರು ಅಮೆರಿಕ, ಎರಡನೇದು ಯಾರು? ಎರಡನೇದು ಚೀನಾ, 3ನೇದು ಜರ್ಮನಿ, 4ನೇ ಜಪಾನ್, 5ನೇದು ಭಾರತ. ನಮ್ಮನ್ನು 200 ವರ್ಷಗಳ ಕಾಲ ಆಳಿದ ಇಂಗ್ಲೆಂಡ್ ಇಲ್ಲ, ನಮ್ಮೇಲೆ ಲೂಟಿ ಮಾಡಿದ ಮೆರೆದಿವಿ ಅಂತ ಹೇಳಿದ್ದ ಅರಬ್ಬರಿಲ್ಲ. ಎಲ್ಲರನ್ನೂ ಹಿಂದಕ್ಕೆ ತಳ್ಳಿ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದ ಭಾರತ ಇವತ್ತು 5ನೇ ಶ್ರೀಮಂತ ರಾಷ್ಟ್ರವಾಗಿದೆ. ನರೇಂದ್ರ ಮೋದಿ ಹೇಳ್ತಾರೆ, ಇನ್ನು 1.5 ವರ್ಷ, ನಾನು 3ನೇ ಟರ್ಮಿನ 1.5 ವರ್ಷದಲ್ಲಿ 4ನೇ ಶ್ರೀಮಂತ ರಾಷ್ಟ್ರ ಮಾಡ್ತೀನಿ. ಅಲ್ಲಿಂದ ಆಚೆಗೆ 1.5 ವರ್ಷದಲ್ಲಿ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿ ಭಾರತವನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇದು ಹೊಸ ಭಾರತ ನರೇಂದ್ರ ಮೋದಿ ನಮ್ಗೆ ಕಟ್ಕೊಟ್ಟಿದ್ದು.
ಮಿತ್ರ, ಹೀಗೆ ಹೇಳ್ತಾ ಹೋದ್ರೆ ರಾಮ ಮಂದಿರಕ್ಕಿಂತಲೂ ಮುಂಚೆ ನರೇಂದ್ರ ಮೋದಿ ಏನೇನ್ ಮಾಡಿದ್ರು ಅಂತ ನಾನು ವಿಸ್ತಾರವಾಗಿ ಹೇಳ್ಬೋದು. ಆದ್ರೆ ನಮ್ಮ ಜೀವವನ್ನು ಹೆಂಗ್ ಕಾಪಾಡಿದ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಂಗೆ ತುಂಬಾ ಜನ ಕೇಳ್ತಾರೆ, ಮೋದಿ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಕೊಟ್ರ ಅಂತ. ನಿಮ್ಮನ್ನು ಬಹಳ ಜನ ಕೇಳ್ಬೋದು. ನನಗೆ ಉತ್ತರ ಕೊಡಬೇಕು ಅಂತ ನಿಂತಿದ್ದೀನಿ. ಎಲ್ರಿಗೂ ಕರೋನಾ ನೆನಪಿದೆಯೇನ್ರಿ? ಕರೋನಾ ಕಾಲ ನೆನಪಿದೆಯೇನ್ರಿ? ಮುಖಕ್ಕೊಂದು ಮಾಸ್ಕ್ ಹಾಕೊಂಡು ತಿರುಗಾಡ್ತಿದ್ವಲ್ಲ. ನಮ್ಮ ಮಕ್ಕಳಿಗೆ ಸ್ಕೂಲ್ ಇಲ್ಲ, ನಮ್ಮ ಯಜಮಾನರು ಹೊರಗಡೆ ಕೆಲ್ಸಕ್ಕೆ ಹೋಗೋಂಗಿಲ್ಲ, ಎಲ್ಲಾದ್ರೂ ನಾವು ಹೊರಗಡೆ ಕಂಡ್ರೆ ಪೊಲೀಸರು ಲಾಠಿ ಬೀಸ್ತಿದ್ರು. ಅದು ಕರೋನಾ ಕಾಲಘಟ್ಟ ಇತ್ತು. ಮೊದಲನೇ ಕರೋನಾ ವೇವದಲ್ಲಿ ಮನೇಲಿ ಕೂಡ ಹಾಕೊಂಡಿದ್ದ ನಾವು 2ನೇ ಕರೋನಾ ಕಾಲದಲ್ಲಿ ಬೀದಿಗೆ ಬಂದಿದ್ವಲ್ಲ. ಯಾಕೆ ಗೊತ್ತಾ? ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ. ಜಗತ್ತಿನ 30 ರಾಷ್ಟ್ರಗಳು ವ್ಯಾಕ್ಸಿನ್ಗೆ ಪ್ರಯತ್ನ ಪಡ್ತಿದ್ವು. ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್, ಫ್ರಾನ್ಸ್, ಇಂಗ್ಲೆಂಡ್, ಚೀನಾ ಎಲ್ಲಾ ರಾಷ್ಟ್ರಗಳು ಇದ್ವು, ಎಲ್ಲ ಶ್ರೀಮಂತ ರಾಷ್ಟ್ರಗಳು. ಅದರಲ್ಲಿ ಭಾರತವೂ ಇತ್ತು. ಆದ್ರೆ ವ್ಯಾಕ್ಸಿನ್ ಫೈನಲಿ ಕಂಡುಹಿಡಿದಿದ್ದು ಎಷ್ಟು ರಾಷ್ಟ್ರ ಗೊತ್ತಾ? 5 ರಾಷ್ಟ್ರ. ಶ್ರೀಮಂತ ರಾಷ್ಟ್ರ ಅಮೆರಿಕ ವ್ಯಾಕ್ಸಿನ್ ಕಂಡುಹಿಡಿದ್ರು, ಎಲ್ಲರೂ ಹೂ ಅಂತಾರೆ. ರಷ್ಯಾ ಶ್ರೀಮಂತ ರಾಷ್ಟ್ರ, ವ್ಯಾಕ್ಸಿನ್ ಕಂಡುಹಿಡಿದ್ರು, ಸರಿ. ಇಂಗ್ಲೆಂಡ್ ಶ್ರೀಮಂತ ರಾಷ್ಟ್ರ, ಲೂಟಿ ಮಾಡಿದ್ರು ನಮ್ಮನ್ನು 200 ವರ್ಷಗಳ ಕಾಲ, ದುಡ್ಡಿದೆ ಅವರ ಹತ್ರ, ಮಾಡಿರಬಹುದು. 4ನೇದು ಚೀನಾ, ವೈರಸ್ಸೇ ಅವರದ್ದು. ಹೀಗಾಗಿ ವ್ಯಾಕ್ಸಿನ್ ಕಂಡುಹಿಡಿಯೋದ್ರಲ್ಲಿ ಬಹಳ ದೊಡ್ಡ ಸಾಧನೆ ಏನೂ ಇಲ್ಲ, ಮಾಡಿರಬಹುದು. 5ನೇ ರಾಷ್ಟ್ರ ಯಾವ್ದು ಗೊತ್ತೇನ್ರಿ? ಯಾವುದನ್ನ ಹೀನ, ದೀನ, ಕೃಪಣ, ದರಿದ್ರ, ಬಡ ರಾಷ್ಟ್ರ ಅಂತ ಕರೀತಿದ್ರು, ಹಳ್ಳಿ ಜನರೇ ತುಂಬಿಕೊಂಡಿರುವಂತ ರಾಷ್ಟ್ರ ಅಂತ ಕರೆದಿದ್ರು, ಬಯಲು ಶೌಚಾಲಯಕ್ಕೆ ಹೋಗುವಂತ ಜನ ಅಂತ ಕರೀತಿದ್ರು, ಯಾರು ಮೂರ್ತಿ ಪೂಜೆ ಮಾಡ್ತಾರೆ ಅಂತ ಅವಹೇಳನ ಮಾಡ್ತಾ ಇದ್ರು, ಅಂತ ಹಿಂದೂ ರಾಷ್ಟ್ರ ಭಾರತ 5ನೇ ರಾಷ್ಟ್ರವಾಗಿ ವ್ಯಾಕ್ಸಿನ್ ನ ಕಂಡಿಡುತ್ತಲ್ಲ. ಒಂದೊಂದಲ್ಲ 2 ವ್ಯಾಕ್ಸಿನ್. ಇತರ ಈಗ ಪ್ರಾಮಾಣಿಕವಾಗಿ ಹೇಳಿ, 2 ವ್ಯಾಕ್ಸಿನ್ ನಾವು ಕಂಡಿಡಿದ್ವಿ. ಅಮೆರಿಕಾದ ಒಂದು ವ್ಯಾಕ್ಸಿನ್ ನ ಬೆಲೆ 3,000 ರೂಪಾಯಿ ಇತ್ತು. ಒಂದು ವ್ಯಾಕ್ಸಿನ್ ನ ಬೆಲೆ. ಭಾರತದ ಒಂದು ವ್ಯಾಕ್ಸಿನ್ ನ ಬೆಲೆ ಎಷ್ಟಿತ್ತು ನೆನಪಿದೆಯಾ ಯಾರಿಗಾದ್ರು? ಕರೆಕ್ಟ್. ದುಡ್ಡು ಕೊಟ್ಟಿದ್ರೆ ನೆನಪಿರೋದಲ್ಲ, ಬಹಳ ಜನರಿಗೆ ನೆನಪೇ ಇಲ್ಲ. ಹೋಗೋಗಿ ಹಾಕ್ಸ್ಕೊಂಬಂದಿದೀವಿ, ಹಾಕಿ ನನಗೊಂದು ಹಾಕಿ ಅಂತ ಖುಷಿಯಾಗಿ ಹಾಕ್ಸ್ಕೊಂಬಂದಿದ್ದೀವಿ ನಾವು. ಆದ್ರೆ ಮತ್ತೊಮ್ಮೆ ಕರೆಕ್ಟು, ಫ್ರೀ ಹಾಕ್ಸ್ಕೊಂಬಂದಿದ್ದೀವಿ. ದುಡ್ಡು ಕೊಟ್ಟಿದ್ರೆ ನೆನಪಿರುತ್ತಲ್ಲ ಅಂತ ಅದಕ್ಕೆ ಹೇಳಿದ್ ನಾನು ಇಲ್ಲಿರೋ ಕೆಲವರನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಥವಾ ಯಾರಾದ್ರೂ ಕಾಂಗ್ರೆಸ್ ಇದ್ರೆ ಇನ್ನೊಂದು ಕ್ಷಣ ತಲೆ ಬಗ್ಗಿಸ್ಬಿಡಿ. ಇನ್ ಪದೇ ಹಿಂಗ್ ಹೇಳಲ್ಲ ನಾನು. ನಂಗೆ ನಾಚಿಕೆ ಅನ್ಸುತ್ತೆ ಈ ವಿಚಾರ ಹೇಳಬೇಕಾದಾಗ. ಯಾಕೆ ಗೊತ್ತೇನು? ಕಾಂಗ್ರೆಸ್ಸಿನ ಲೀಡರ್ಗಳು ಅವಾಗ ಏನಂದ್ರು ಗೊತ್ತಾ? ಅಮೆರಿಕಾದ ವ್ಯಾಕ್ಸಿನ್ಗಳು ಬಹಳ ಶ್ರೇಷ್ಠ, ಇಂಡಿಯನ್ ವ್ಯಾಕ್ಸಿನ್ಗಳು ಸಬ್ ಸ್ಟ್ಯಾಂಡರ್ಡು, ಯಾರು ಅದನ್ನು ಹಾಕಿಸ್ಕೊಳ್ಳಲ್ಲ ಅಂತ ಅವರೇ ಪ್ರಚಾರ ಶುರು ಮಾಡಿದ್ರು. ಪಿ ಚಿದಂಬರಂ ಅನ್ನುವಂತ ಕಾಂಗ್ರೆಸ್ ಲೀಡರು ಏನ್ ಹೇಳಿದ ಗೊತ್ತಾ? ಈ ಭಾರತದ ವ್ಯಾಕ್ಸಿನ್ಗಳಿಗೆ ಕ್ವಾಲಿಟಿ ಇಲ್ಲ, ಭಾರತದಲ್ಲಿ 100 ಕೋಟಿ ಜನರಿಗೆ ಪ್ರೊಡ್ಯೂಸ್ ಮಾಡಿ ಕೊಡಬಹುದಾದ ಸಾಮರ್ಥ್ಯ ಇಲ್ಲ ಭಾರತೀಯರಿಗೆ ಅಂತ ಪುಂಖಾನುಪುಂಖವಾಗಿ ಸುಳ್ಳು ಹೇಳಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದ್ರೆ, ಭಾರತದ ವ್ಯಾಕ್ಸಿನ್ ಅತ್ಯುತ್ಕೃಷ್ಟವಾದ ವ್ಯಾಕ್ಸಿನ್. ಅಮೆರಿಕಾದ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದ್ದಾರೋ ಅವರಿಗೆ 13 ಬಗೆಯ ಹೊಸ ಕಾಯಿಲೆಗಳು ಬಂದಿವೆ. ಭಾರತದ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದ್ದಾರೋ ಸೇಫ್ ಆಗಿದ್ದಾರೆ ಅಂತ ನಮ್ ಸೇಫ್ಟಿ ಕುರಿತಂತೆ ಗಮನ ವಹಿಸಿದ್ರಲ್ಲ, ಅದು ನರೇಂದ್ರ ಮೋದಿ ಅವರು. ಮಿತ್ರ, ಇಷ್ಟೇ ಆಗ್ಲಿಲ್ಲ. 100 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಟ್ಟ ನಂತರ ಜಗತ್ತಿನ ಬಡ ರಾಷ್ಟ್ರಗಳು ಕೈ ಚಾಚಿದ್ವು ಅಮೆರಿಕಾದ ಎದುರುಗಡೆ. ನಮಗ್ ವ್ಯಾಕ್ಸಿನ್ ಕೊಡಲ್ವಾ? ಅಮೆರಿಕ ಹೇಳ್ತು ವ್ಯಾಕ್ಸಿನ್ ಕೊಡ್ತೀನಿ, ಆದ್ರೆ 3,000 ರೂಪಾಯಿ ವ್ಯಾಕ್ಸಿನ್, ನಾನು ಎಷ್ಟು ಲಾಭ ಕೇಳ್ತೀನೋ ಅಷ್ಟು ಸೇರಿಸಿ ಕೊಡಬೇಕು, ನಿಮ್ಗೆ ದುಡ್ಡು ಕೊಡೋ ಕೆಪಾಸಿಟಿ ಇಲ್ಲ ಅಂದ್ರೆ ನಿಮ್ ದೇಶದ ಆಸ್ತಿ ಮಾರಿ ಅಂದ್ರು. ಆಗ ಅನೇಕ ರಾಷ್ಟ್ರಗಳು ಭಾರತದ ಕಡೆ ತಿರುಗಿ ನಮಗ್ ವ್ಯಾಕ್ಸಿನ್ ಕೊಡಲ್ವಾ ಅಂತಂದ್ರೆ, ಭಾರತ ಏನಂತ ಗೊತ್ತಾ? ವ್ಯಾಕ್ಸಿನ್ ಕೊಡ್ತೀನಿ, ಆದ್ರೆ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ, ₹1 ಲಾಭ ಬೇಡ, 249 ರೂಪಾಯಿ ಒಂದು ವ್ಯಾಕ್ಸಿನ್ ಖರ್ಚಾಗಿದೆ ನನಗೆ, ಅಷ್ಟು ಕೊಟ್ರೆ ಸಾಕು ಅಂತ ಬಹಳ ಪ್ರೀತಿಯಿಂದ ಹೇಳಿದ ರಾಷ್ಟ್ರ ನಮ್ದು ಮಾತ್ರ. ಆಮೇಲೆ ಏನಾಯ್ತು ಗೊತ್ತಾ ಮಿತ್ರ? ಅನೇಕ ಬಡ ರಾಷ್ಟ್ರಗಳು ಕೇಳಿದ್ವು, ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಭಾರತ ಹೇಳ್ತು, ತಲೆ ಕೆಡಿಸ್ಕೊಳ್ಬೇಡಿ, ಫ್ರೀ ಆಗಿ ನಿಮ್ಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದು. ವಾಹ್, ಬಹಳ ಖುಷಿ ಅನ್ನಿಸ್ತದೆ ನೀವು ಚಪ್ಪಾಳೆ ಹೊಡೆದಿದ್ದಕ್ಕೆ. ಪ್ರಿಯಾಂಕ್ ಖರ್ಗೆ ಅವರು ಹಿಂದೂ ಸಂಸ್ಕೃತಿಯನ್ನ ಧಿಕ್ಕರಿಸ್ತಾರೆ, ವಿರೋಧಿಸ್ತಾರೆ. ಆದ್ರೆ ಅವರ ಕ್ಷೇತ್ರದ ಚಿತ್ತಾಪುರದ ಜನ ಜೀವ ಉಳಿಸುವ ಔಷಧಿಯನ್ನ ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ಒಂದು ₹5 ಪೆನ್ನಿಗೆ ₹50 ಪ್ರಾಫಿಟ್ ಮಾಡಿದ್ರೆ ಜನ ಸಂಭ್ರಮಿಸುವಾಗ, ಜೀವ ಉಳಿಸುವ ಔಷಧಿಯನ್ನ ಫ್ರೀಯಾಗಿ ಕೊಟ್ಟಿದ್ದೀವಿ ಅಂದ್ರೆ ಚಪ್ಪಾಳೆ ಹೊಡಿತೀರಲ್ಲ, ಇದು ಹಿಂದೂ ಸಂಸ್ಕೃತಿ ಮಿತ್ರರೇ. ನೀವು ಬೇಡ ಅಂತಂದ್ರು ಈ ನಾಡಿನ ನರನಾಡಿಗಳಲ್ಲಿ ಹಿಂದೂ ಸಂಸ್ಕೃತಿ ಹರಿತಾ ಇದೆ. ಜಗತ್ತೆಲ್ಲ ಸುಖವಾಗಿರ್ಲಿ ಅಂತ ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ತಲುಪಿಸಿದ ರಾಷ್ಟ್ರ ಭಾರತ. 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ 30 ಕೋಟಿಗೂ ಹೆಚ್ಚು ವ್ಯಾಕ್ಸಿನ್ ಕೊಟ್ಟಿದ್ದೀವಿ. 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಫ್ರೀ ವ್ಯಾಕ್ಸಿನ್.
150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಕರೋನಾ ಸಂಬಂಧಿತ ಔಷಧಿಯನ್ನು ಕೊಟ್ಟಿರುವಂತ ರಾಷ್ಟ್ರ ನನ್ನ ಭಾರತ ಎನ್ನುವಂತ ಹೆಮ್ಮೆ ನನಗಿದೆ. ಅದು ನರೇಂದ್ರ ಮೋದಿ ಭಾರತವನ್ನ ಡೆವಲಪ್ ಮಾಡಿದ್ದು. ಇಷ್ಟೇ ಅಲ್ಲ, ಅಲ್ಲಿ 2 ಚಿತ್ರ ಇದೆ, ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಸ್ವಲ್ಪ ಗಂಭೀರವಾಗಿ ನೋಡಿ. ಬ್ರೆಜಿಲ್ ಅನ್ನುವಂತ ಒಂದು ರಾಷ್ಟ್ರ ಇದೆ. ಆ ರಾಷ್ಟ್ರದ ಅಧ್ಯಕ್ಷ ಏನ್ ಕೇಳ್ಕೊಂಡ ಗೊತ್ತಾ? ನಮಗೂ ವ್ಯಾಕ್ಸಿನ್ ಕಳಿಸ್ಕೊಡ್ತೀನಿ ಅಂದ್ರಿ, ನಿಮ್ ದೇಶದ ಕಾಂಗ್ರೆಸ್ನವ್ರು ಗಲಾಟೆ ಮಾಡಿಬಿಟ್ಟಿದ್ದಾರೆ ಅಂತ ವ್ಯಾಕ್ಸಿನ್ ಕಳಿಸೋದನ್ನ ತಡೆದು ಬಿಟ್ಟಿದ್ದೀರಿ. ನಮ್ ದೇಶದ ಜನ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಅವ್ರ ಪ್ರಾಣ ಹೋಗ್ತಾ ಇದೆ, ವ್ಯಾಕ್ಸಿನ್ ಕೊಡಲ್ವಾ ಅಂತ ಕೇಳಿದ್ರೆ ಅವ್ರ ಗಲಾಟೆ ತಾಳಲಾಗದೆ ನರೇಂದ್ರ ಮೋದಿ ಅವರು 1 ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ಕಳಿಸ್ಕೊಟ್ರು. ಮೇಲಿನ ಚಿತ್ರ ಅದು. ಆ ವ್ಯಾಕ್ಸಿನ್ ಬಂದ ತಕ್ಷಣ ಆ ಚಿತ್ರದ ಜೊತೆಗೆ 2ನೇ ಚಿತ್ರವನ್ನ ಬ್ರೆಜಿಲ್ನ ಅಧ್ಯಕ್ಷ ಟ್ವೀಟ್ ಮಾಡಿದ. ಅಂದ್ರೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ ಅಂತ ಇಟ್ಕೊಳ್ಳಿ. ಆ ಟ್ವೀಟ್ ಅಲ್ಲಿ ಏನ್ ಬರ್ದಿದ್ದಾನೆ ಗೊತ್ತಾ? ನಾನು ನಿಮ್ಗೆ ಬರ್ದಿರೋದು ಏನು ಅಂತ ಹೇಳ್ತೀನಿ. ಮೇಲೆ ಇಂಗ್ಲಿಷ್ ನಲ್ಲಿ, ಅದರ ಕೆಳಗಡೆ ಸಂಸ್ಕೃತದಲ್ಲಿ ಧನ್ಯವಾದ ಭಾರತ ಅಂತ ಬರೆದಿದ್ದಾನೆ. ಕೆಳಗಡೆ ಬ್ರೆಜಿಲಿಯನ್ ಭಾಷೆಯಲ್ಲಿ, ಅವ್ರ ಭಾಷೆಯಲ್ಲಿ ಆಬ್ರಿಗ್ಯಾಡೋ ಇಂಡಿಯಾ ಅಂತ ಬರೆದಿದ್ದಾನೆ. ಮಧ್ಯ ಒಂದು ಚಿತ್ರ ಇದೆ, ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಆ ಕಡೆ ಗ್ರೇ ಕಲರ್ ಅಲ್ಲಿ ಭಾರತ ಇದೆ, ಈ ಕಡೆ ಬ್ರೆಜಿಲ್ ಇದೆ. ಅದ್ರ ಮಧ್ಯೆ ಸಂಜೀವಿನಿ ಪರ್ವತವನ್ನ ಹೊತ್ಕೊಂಡು ಆಂಜನೇಯ ಹಾರ್ ಹೋಗ್ತಾ ಇರುವಂತ ಚಿತ್ರವನ್ನ ಹಾಕಿ ಧನ್ಯವಾದ ಭಾರತ ಅಂದಿದ್ದಾನೆ. ಏನ್ ಹೆಮ್ಮೆ ಇದು! ಅವನ ಅರ್ಥ ಏನು ಗೊತ್ತೇನು? ಆವತ್ತು ಜೀವ ಉಳಿಸ್ಲಿಕ್ಕೆ ಸಂಜೀವಿನಿ ತಗೊಂಡು ಬಂದಿದ್ದ ಆಂಜನೇಯ ಇವತ್ತು ಬ್ರೆಜಿಲ್ ಜನರ ಜೀವ ಉಳಿಸ್ಲಿಕ್ಕೆ ಸಂಜೀವಿನಿ ತಗೊಂಡು ಬಂದಿದ್ದಾನೆ. ಈ ಬಾರಿ ಸಂಜೀವಿನಿ ಸ್ವಲ್ಪ ಚೇಂಜ್ ಆಗಿದೆ, ಅದು ಪರ್ವತದ ರೂಪದಲ್ಲಿಲ್ಲ, ಸಿರಿಂಜ್ ರೂಪದಲ್ಲಿದೆ ಅಂತ ಸಿರಿಂಜಿನ ಚಿತ್ರ ಮೇಲೆ ಹಾಕಿ ಅದನ್ನ ಟ್ವೀಟ್ ಮಾಡಿ ಭಾರತೀಯರಿಗೆ ಹೆಮ್ಮೆಯಿಂದ ಧನ್ಯವಾದ ಹೇಳ್ತಾನಲ್ಲ, ಖುಷಿ ಅನ್ಸಲ್ಲ? ಮಿತ್ರ, ನಾನು ಒಂದೇ ಮಾತು ಹೇಳ್ಬೋದು ನಿಮಗೆ, ಯಾರ್ಯಾರು ಇಲ್ಲಿ ತರುಣರಿದ್ದೀರೋ ಹೆಮ್ಮೆಯಿಂದ ಏನ್ ಹೇಳ್ಬೋದು ಗೊತ್ತೇನು? ಬ್ರೆಜಿಲ್ ಅನ್ನೋ ರಾಷ್ಟ್ರ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಏನ್ ಹೇಳುತ್ತೆ ಗೊತ್ತಾ? ಆ ರಾಷ್ಟ್ರ ಹೇಳುತ್ತೆ, ನಾವು 2020ರಲ್ಲಿ ಜೀವಂತವಾಗಿ ಉಳ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಕಾರಣವಾಗಿದ್ದು ಭಾರತ ಅಂತ ನನ್ನ ದೇಶದ ಬಗ್ಗೆ ಗೌರವ ಹೇಳುವಂತ ಸಾಧ್ಯತೆ ಇದೆಯಲ್ಲ, ಅದು ನರೇಂದ್ರ ಮೋದಿ ನಮ್ಗೆ ಮಾಡಿಕೊಟ್ಟಿದ್ದು. ಆದ್ರೆ ಇದರ ಲಾಭ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಇದರ ಲಾಭ ಹೆಂಗಾಯ್ತು ಅಂತಂದ್ರೆ, ಇದು ಯಮನ್ ಅಲ್ಲಿ ನಡೆದ ಗಲಾಟೆ. ಯಮನ್ ಅಂತ ಒಂದು ದೇಶ, ಆ ದೇಶದ ಮೇಲೆ ಸೌದಿ ಅರೇಬಿಯಾದವರು, ಮುಸ್ಲಿಂ ರಾಷ್ಟ್ರದವರು ಬಾಂಬ್ ಹಾಕ್ತಾ ಇದ್ರು. ಬಾಂಬ್ ಹಾಕುವಾಗ ಯಮನ್ ದೇಶದಲ್ಲಿ ನಮ್ಮ ದೇಶದ 3,500 ಜನ ಸಿಕ್ಕಾಕೊಂಡಿದ್ರು. ಅವ್ರು ನರೇಂದ್ರ ಮೋದಿ ಅವ್ರನ್ನ ಕಾಪಾಡಿ ಕಾಪಾಡಿ ಅಂತ ಕೇಳಿದ ತಕ್ಷಣ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಸೌದಿ ಅರೇಬಿಯಾದ ರಾಜರುಗಳಿಗೆ ಮಾತನಾಡಿ ಹೇಳಿದ್ರು, 1 ವಾರ ಬಾಂಬ್ ಹಾಕೋದನ್ನ ನಿಲ್ಲಿಸಿ ನಮ್ಮ ಜನರನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ಸೌದಿ ಅರೇಬಿಯಾ ಹೇಳ್ತು, 1 ವಾರ ಕಷ್ಟ, ಪ್ರತಿದಿನ 3 ಗಂಟೆ ಬಾಂಬ್ ಹಾಕೋದು ನಿಲ್ಲಿಸ್ತೀನಿ, ಆಗ ನಿಮ್ ಜನರನ್ನು ಕರ್ಕೊಂಡು ಬನ್ನಿ ಅಂತ. ಪ್ರತಿದಿನ 7ರಿಂದ 10 ಅಥವಾ 8ರಿಂದ 11 ಬಾಂಬ್ ಹಾಕೋದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಲಾಗ್ತಿತ್ತು. ಕೊನೆಗೇನಾಗ್ತಿತ್ತು ಗೊತ್ತಾ? ಆ ಟೈಮ್ ನಲ್ಲಿ ನಮ್ ಜನರನ್ನ ಬಂದರಿಗೆ ಕರ್ಕೊಂಡು ಬಂದು ಆ ದೊಡ್ಡ ಹಡಗಿನಲ್ಲಿ 3,500ಕ್ಕೂ ಹೆಚ್ಚು ಜನರನ್ನ ಭಾರತಕ್ಕೆ ಸೇಫ್ ಆಗಿ ಕರ್ಕೊಂಡು ಬಂದ ಲೀಡರ್ ನರೇಂದ್ರ ಮೋದಿ. ಅದೇನ್ ಗೊತ್ತಾ? ಭಾರತೀಯರು ಹಿಂಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅಮೆರಿಕ, ಜರ್ಮನಿ ತರದ ರಾಷ್ಟ್ರಗಳವ್ರು ಕೇಳಿದ್ರು, ಹೆಂಗಿದ್ರು ನಿಮ್ಮವ್ರನ್ನ ಕರ್ಕೊಂಡ್ ಬರ್ತಿದ್ದೀರಾ? ನಮ್ಮವರು ಕೆಲವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕರ್ಕೊಂಡ್ ಬಂದ್ಬಿಡ್ರಲ್ಲ ಅಂತ ನಾವು ಕರ್ಕೊಂಡ್ ಬಂದ್ವಿ. ಒಂದ್ ಕಾಲದಲ್ಲಿ ನಾವು ಅಮೆರಿಕಾದವ್ರನ್ನ ನಮ್ಮವನ್ನ ಕಾಪಾಡಿ ಅಂತ ಕೇಳ್ತಿದ್ವಿ. ಇವತ್ ನಾವು ನಮ್ಮವರು ಅವರನ್ನ ಕಾಪಾಡುವಂತ ಸ್ಥಿತಿಗೆ ಬಂತಲ್ಲ. ಭಾರತವನ್ನ ಈ ಸ್ಥಿತಿಗೆ ತಂದಿದ್ದು ನರೇಂದ್ರ ಮೋದಿ. ಕೋವಿಡ್ ಕಾಲದಲ್ಲಿ 2.5 ಕೋಟಿಗೂ ಹೆಚ್ಚು ಜನರನ್ನ ನರೇಂದ್ರ ಮೋದಿ ಪಾರ್ ಮಾಡಿದ್ರು ಬೇರೆ ಬೇರೆ ದೇಶಗಳಿಂದ. ಅದಂತೂ ಅದ್ಭುತವಾದ ಘಟನೆ. ನೀವೆಲ್ಲ ಈ ಪತ್ರಕರ್ತರು ರಿಪೋರ್ಟ್ ಮಾಡಿದ್ದನ್ನು ಓದಿದ್ದೀರಿ. ರಷ್ಯಾ ಉಕ್ರೇನ್ ನಲ್ಲಿ ಯುದ್ಧ ನಡೆಯುವಾಗ ಉಕ್ರೇನ್ ನಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳು ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು. ಬಹಳ ಜನ ವಿದ್ಯಾರ್ಥಿಗಳಿದ್ರು, ಕಾಪಾಡಿ ಕಾಪಾಡಿ ಅಂತ. ನರೇಂದ್ರ ಮೋದಿ ರಷ್ಯಾಕ್ಕೂ ಮಾತನಾಡಿದ್ರು, ಉಕ್ರೇನ್ಗೂ ಮಾತನಾಡಿ ಒಂದು ಸೇಫ್ ಪ್ಯಾಸೇಜ್ ಕ್ರಿಯೇಟ್ ಮಾಡಿದ್ರು. ಟ್ರೈನ್ ನಲ್ಲಿ ನಮ್ಮ ಹುಡುಗರು ಪಾಸ್ ಆಗಿ ಬರಬೇಕು, ಬಾರ್ಡರ್ಗೆ ಬರಬೇಕು. ಆ ಉಕ್ರೇನ್ ನ ಬಾರ್ಡರ್ ಇಂದ ಪಕ್ಕದ ರಾಷ್ಟ್ರ ಪೋಲೆಂಡ್ಗೆ ದಾಟ್ಕೊಂಡು ಬರಬೇಕು ಅಂತ ನಮ್ಮವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಲಾಗಿತ್ತು. ದಾಟಬೇಕಾದ್ರೆ ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ಬನ್ನಿ ಅಂತ. ಯಾರ್ಯಾರು ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ಬಂದ್ರೋ ಅವ್ರನ್ನೆಲ್ಲ ದಾಟಿಸಿದ್ರು ಉಕ್ರೇನ್ ನ ಸೈನಿಕರು. ಪಾಕಿಸ್ತಾನದ ಫ್ಲಾಗ್ ಹಿಡ್ಕೊಂಡು ಬಂದು ಅವ್ರಿಗೆ ತಲೆ ಕೊಟ್ಟು ಹೋಗಿ ಒಳಗೆ ಅಂತ ವಾಪಸ್ ಕಳಿಸಿದ್ರು. ಮಿತ್ರ, ನೀವು ಪತ್ರಿಕೆಗಳಲ್ಲಿ ಓದಿರಿ, ಅವತ್ತು ಪಾಕಿಸ್ತಾನದ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಗೊತ್ತಾ? ಹೆಂಗೋ ಒಂದು ಭಾರತದ ಫ್ಲಾಗ್ ಅನ್ನ ಸಂಪಾದಿಸಿಕೊಂಡು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಗಡಿ ದಾಟಿ ಬರಬೇಕಾದಂತ ಸ್ಥಿತಿ ಬಂತಲ್ಲ. ಹೊಸ ಭಾರತ ಹಿಂಗಿದೆ. ನರೇಂದ್ರ ಮೋದಿ ಹಿಂದಿಯಲ್ಲಿ ಒಂದು ಮಾತಿದೆ, ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಬಾಪ್ ಬಾಪ್ ಹಿ ಹೋತಾ ಹೈ ಅಂತ. ಅಪ್ಪ ಯಾವತ್ತಿದ್ರು ಅಪ್ಪನೇ. ಪಾಕಿಸ್ತಾನದ ಅಪ್ಪ ಯಾರು ಅಂತ ಕೇಳಿದ್ರೆ ಅದು ಹಿಂದೂಸ್ತಾನ ಅಂತ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ರು. ಈ ಅಯೋಗ್ಯರು ಕೆಲವರು ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಸಮರ್ಥಿಸ್ಕೊಂಡು ನಿಂತಿರ್ತಾರಲ್ಲ, ಅಂಥವ್ರಲ್ಲ ಮಿತ್ರರೇ.
ನರೇಂದ್ರ ಮೋದಿ ಪಾಕಿಸ್ತಾನಕ್ಕೂ ಬುದ್ಧಿ ಕಲಿಸಬಲ್ಲಂತ ಒಬ್ಬ ಅಪರೂಪದ ವ್ಯಕ್ತಿ ಅನ್ನೋದನ್ನ ನಾವ್ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು 3 ಆಪರೇಷನ್ ಮಾತ್ರ ಹೇಳಿದ್ದೀನಿ. ಈ ತರದ ಅನೇಕ ಆಪರೇಷನ್ಗಳನ್ನ 9 ವರ್ಷಗಳಲ್ಲಿ ಮಾಡಿ ನರೇಂದ್ರ ಮೋದಿ ಈ ದೇಶದ ಜನರನ್ನ ಕಾಪಾಡಿದ್ದಾರೆ. ಬರೀ ಜನರಲ್ಲ, ಇತ್ತೀಚೆಗಷ್ಟೇ ಕತಾರ್ನಲ್ಲಿ ಸಿಕ್ಕಾಕೊಂಡಿದ್ದಂತ 8 ನೇವಲ್ ಆಫೀಸರ್ಗಳು, ಇಲ್ಲಿ 6 ಜನರ ಫೋಟೋ ಇದೆ. ಇವರೆಲ್ಲರೂ ಏನ್ ಮಾಡ್ತಿದ್ರು ಗೊತ್ತಾ? ಅಲ್ಲಿ ಗೂಢಚರ್ಯೆ ನಡೆಸ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ ಕತಾರ್ನವರು. ಅದನ್ನ ಹೇಳ್ಕೊಂಡು ಇವ್ರನ್ನ ಬಂಧಿಸಲಾಯ್ತು. ಆಮೇಲೆ ಏನಾಯ್ತು, ಈ 8 ಜನರಿಗೆ ಕತಾರ್ನವರು ಮರಣದಂಡನೆ ಶಿಕ್ಷೆ ಕೊಟ್ಟರು. ಮರಣದಂಡನೆ ಶಿಕ್ಷೆ. ನರೇಂದ್ರ ಮೋದಿ ತಮ್ಮ ರಾಜತಾಂತ್ರಿಕ ಶಕ್ತಿಯನ್ನ ಬಳಸಿಕೊಂಡು ಒಂದೇ ತಿಂಗಳಲ್ಲಿ, ಒಂದೂವರೆ ತಿಂಗಳಲ್ಲಿ ಮರಣದಂಡನೆಯನ್ನ ಸಾಮಾನ್ಯ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿಸಿದ್ರು. ಆದ್ರೂ ಅವರಿಗೆ ಸಮಾಧಾನ ಆಗಲಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು ಗೊತ್ತಾ? ಒಮನ್ ಅನ್ನೋ ಮುಸ್ಲಿಂ ರಾಷ್ಟ್ರ, ಇರಾನ್ ಅನ್ನೋ ಮುಸ್ಲಿಂ ರಾಷ್ಟ್ರದ ಪ್ರೆಷರ್ ಹಾಕಿಸಿ, ಕೊನೆಗೆ ಅಮೆರಿಕಾದ ಪ್ರೆಷರ್ ಹಾಕಿಸಿ, ತಾನೂ ಇಂಡಿವಿಜುವಲ್ ಪ್ರೆಷರ್ ಹಾಕಿ ಕತಾರ್ ಅನ್ನೋ ಮುಸ್ಲಿಂ ರಾಷ್ಟ್ರ ನನ್ನ ದೇಶದ 8 ನೇವಲ್ ಆಫೀಸರ್ಗಳಿಗೆ ಕ್ಷಮಾದಾನ ಮಾಡಿ ಗೌರವದಿಂದ ಭಾರತಕ್ಕೆ ಕಳಿಸುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿಯವರ ಸಾಮರ್ಥ್ಯ ಅಂತ, ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ. ಹಾಗಂತ ನರೇಂದ್ರ ಮೋದಿ ಆಫೀಸರ್ಗಳನ್ನು ಮಾತ್ರ ಬಚಾವ್ ಮಾಡ್ತಾರೆ ಅಂತಲ್ಲ, ವಿದೇಶದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳನ್ನ ಮಾತ್ರ ಬಚಾವ್ ಮಾಡ್ತಾರೆ ಅಂತಲ್ಲ, ನನ್ನನ್ನು ನಿಮ್ಮನ್ನು ಕೂಡ ನರೇಂದ್ರ ಮೋದಿ ಬಚಾವ್ ಮಾಡ್ತಾರೆ. ಹೆಂಗ್ ಗೊತ್ತಾ ಮಿತ್ರರೇ? ನಮ್ಮ ಜೀವಕ್ಕೆ ಹಿಂದೆಂದೂ ಇಷ್ಟು ಬೆಲೆ ಇರಲಿಲ್ಲ ರೀ. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಭೋಪಾಲ್ ಒಂದು ಗ್ಯಾಸ್ ಟ್ರಾಜಿಡಿ ಆಗಿತ್ತು. 25,000 ಜನ ತೀರ್ಕೊಂಡಿದ್ರು. ಆ 25,000 ಜನರ ಸಾವಿಗೆ ಕಾರಣನಾಗಿದ್ದಂತ ಆಂಡರ್ಸನ್ ಅನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಡೋದು ಬಿಟ್ಟು ಕಾಂಗ್ರೆಸ್ ಅವ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆದ್ರೆ ನರೇಂದ್ರ ಮೋದಿ ಅಂತ ಜಾತಿಗೆ ಸೇರಿದವರಲ್ಲ ಮಿತ್ರರೇ. ದೊಡ್ಡ ದೊಡ್ಡ ಶ್ರೀಮಂತರನ್ನ ಕಾಪಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ರಾಹುಲ್ ಗಾಂಧಿ ನಿಮ್ಗೆ ಹೇಳ್ತಾನಷ್ಟೇ, ನರೇಂದ್ರ ಮೋದಿ ಅಂಬಾನಿಯವ್ರ ಜೊತೆ, ಅದಾನಿಯವ್ರ ಜೊತೆ ತಿರುಗಾಡ್ಕೊಂಡಿರ್ತಾರೆ ಅಂತ. ಭೂಮಿಯೊಳಗೆ ಸುರಂಗ ಕೊರೆಯುವಂತ 40ಕ್ಕೂ ಹೆಚ್ಚು ಜನ ಉತ್ತರಾಖಂಡದಲ್ಲಿ ಸಿಕ್ಕಾಕೊಂಡಾಗ ನರೇಂದ್ರ ಮೋದಿ ಸುರಂಗ ಕೊರೆಯೋರು ಅಂತ ಸುಮ್ಮನಾಗ್ಲಿಲ್ಲ ರೀ. ಜಗತ್ತಿನ ಅತ್ಯುತ್ಕೃಷ್ಟವಾದ ಮಿಷನ್ಗಳನ್ನು ತಗೊಂಡು ಬಂದು ಒಬ್ಬೊಬ್ಬರು ಜೀವ ಕಾಪಾಡಬೇಕು ಅಂತ ಸುರಂಗ ತೆರಲಿಕ್ಕೆ ಪ್ರಯತ್ನ ಪಟ್ಟರು. ಆಗ್ಲಿಲ್ಲ ಅಂತ ಗೊತ್ತಾದಾಗ ಒಳಗೆ ಅವ್ರಿಗೆ ಬೇಕಾಗಿರೋ ಊಟ, ತಿಂಡಿ, ಕ್ರಿಕೆಟ್, ಬ್ಯಾಟ್ ಬಾಲ್ ಕಳಿಸ್ಕೊಟ್ರು. ನಾವಷ್ಟು ಆರಾಮಾಗಿರ್ಲಿಲ್ಲ ಇಲ್ಲಿ. ಅವ್ರು ಸುರಂಗದೊಳಗೆ ಆರಾಮಾಗಿರುವಂತೆ ನೋಡ್ಕೊಂಡ್ರು. ಅವ್ರಿಗೊಂದು ಮೊಬೈಲ್ ಕೊಟ್ಟು ಫ್ಯಾಮಿಲಿ ಜೊತೆ ಮಾತನಾಡೋ ವ್ಯವಸ್ಥೆ ಮಾಡಿಕೊಟ್ರು. ಕೊನೆಗೇನ್ ಮಾಡಿದ್ರು ಗೊತ್ತಾ? ರ್ಯಾಟ್ ಹೋಲರ್ಗಳನ್ನ ಕರೆಸಿ ಆ ಹೋಲ್ ಮಾಡಿಸಿ ಪ್ರತಿಯೊಬ್ಬರನ್ನು ಅದರಿಂದ ಆಚೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನನ್ನ ಜೀವಕ್ಕೆ, ನಿಮ್ಮ ಜೀವಕ್ಕೆ ಬೆಲೆ ಬಂದಿದೆಯಲ್ಲ, ಅದ್ ನರೇಂದ್ರ ಮೋದಿ ಕಾಲಕ್ಕೆ. 15 ಲಕ್ಷ ಯಾರ್ಯಾರು ಕೇಳ್ತಾರೋ ಅವ್ರಿಗೊಂದು ಮಾತು ಹೇಳಿ, 1 ಕರೋನಾ ವ್ಯಾಕ್ಸಿನ್ ಕೊಟ್ಟು ನನ್ನ ಜೀವ ಕಾಪಾಡಿದ ನರೇಂದ್ರ ಮೋದಿ 15 ಲಕ್ಷ ಅಲ್ಲ, 150 ಕೋಟಿಗಿಂತಲೂ ಹೆಚ್ಚು ಕೊಟ್ಟುಬಿಟ್ರು ನಮಗೆ. ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರ ಜೀವಕ್ಕೆ 15 ಲಕ್ಷ ಬೆಲೆ ಇದೆಯೋ ಇಲ್ವೋ, ಆದ್ರೆ ನನ್ನ ಜೀವಕ್ಕೆ, ನಿಮ್ ಜೀವಕ್ಕೆ 150 ಕೋಟಿಗಿಂತ ಜಾಸ್ತಿ ಬೆಲೆ ಇದೆ. ನಮಗಂತೂ ಕೊಟ್ರು. ಪಾಪ ಕಾಂಗ್ರೆಸ್ಸಿಗರಿಗೆ ಬೆಲೆ ಇನ್ನು 1 ಲಕ್ಷನೋ 2 ಲಕ್ಷನೋ ಲೈಫಿನ ಬೆಲೆ ಇದ್ರೆ ಇನ್ನು ನರೇಂದ್ರ ಮೋದಿ ಕೊಡೋದು ಬಾಕಿ ಇದೆ ಅಂತ. ಅದಕ್ಕೆ ನಾನು ಅವ್ರಿಗೆ ತಮಾಷೆ ಮಾಡಿ ಹೇಳೋದು, 15 ಲಕ್ಷ ಕೊಡೋವರೆಗೂ ನರೇಂದ್ರ ಮೋದಿ ಬಿಡೋದ್ ಬೇಡ, ನೀನು ಪ್ರಧಾನಮಂತ್ರಿ ಆಗಿರು, ನೋಡೇ ಬಿಡ್ತೀವಿ ಅಂತ ಅಲ್ಲೇ ಕೂರಿಸಿರ್ಬೇಕು, ಅವ್ರನ್ನ ಬಿಡಬಾರ್ದು ಅಂತ ನಾವು ಹಠ ಹಿಡಿದು ನಿಂತಿರೋದು. ನರೇಂದ್ರ ಮೋದಿ ಬರೀ ಇಂಥ ಕೆಲಸ ಮಾಡಿದ್ರು ಅಂತಲ್ಲ. ಇವತ್ತು ನಾನು ನಿಮ್ಗೆ ಅಷ್ಟು ನರೇಂದ್ರ ಮೋದಿಯವರ ವಿಕಾಸದ ಮಾತುಗಳನ್ನು ಮಾತ್ರ ಹೇಳ್ತೀನಿ. ಇಲ್ಲಿ ನೋಡಿ, ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ನಿಶ್ಚಯ ಮಾಡಿದ್ರು, ಈ ದೇಶದಲ್ಲಿ ನನಗಿಂತ ಮುಂಚೆ ಎಲ್ಲ ಪ್ರಧಾನಿಗಳು ಸೇರಿ ಹೆಚ್ಚು ಕಡಿಮೆ 91,000 ಕಿಲೋಮೀಟರ್ ಹೈವೇ ಮಾಡಿದ್ದಾರೆ. ಇಷ್ಟು ಈ ದೇಶಕ್ಕೆ ಸಾಕಾಗಲ್ಲ, ಇನ್ನೊಂದು 50,000 ಕಿಲೋಮೀಟರ್ ಅದಕ್ಕೆ ಆಡ್ ಮಾಡಬೇಕು ಅಂತ ಪ್ರಧಾನಿಯಾದಾಗ ನಿಶ್ಚಯ ಮಾಡಿದ್ರು. ಮತ್ತು ಮೊನ್ನೆ ರಿಸಲ್ಟ್ ಬಂದಾಗ ಎಲ್ಲ ಎಷ್ಟಾಗಿದೆ ಅಂತ ನೋಡಿದ್ರೆ 56,000 ಕಿಲೋಮೀಟರ್ ಹೈವೇಗಳನ್ನ ನರೇಂದ್ರ ಮೋದಿ ಈ ದೇಶಕ್ಕೆ ಆಡ್ ಮಾಡಿದ್ದಾರೆ. 56,000 ಕಿಲೋಮೀಟರ್ ರೋಡ್ ಆದ್ರೂ ಹೆಂಗಿದೆ? ಇದು ಈ ದೇಶದ ಅತ್ಯಂತ ಉದ್ದನೆಯ ರಸ್ತೆ ನೋಡಿ. ಆ ರೋಡು 701 ಕಿಲೋಮೀಟರ್, ಮುಂಬೈ ನಾಗ್ಪುರ ಎಕ್ಸ್ಪ್ರೆಸ್ ವೇ. ಈ ರೋಡನ್ನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋ ಅಮೆರಿಕಾದ ರೋಡ್ ಅಲ್ಲ, ಇದು 100% ಭಾರತದ ರೋಡು. ನರೇಂದ್ರ ಮೋದಿ ನಮಗೆ ನಿರ್ಮಾಣ ಮಾಡಿ ಕೊಟ್ಟಿರೋದು. ಇದು ಉದ್ದನೆಯ ರಸ್ತೆ ಇದೆ, ಇದು ಅಗಲದ ರಸ್ತೆ, 14 ಲೇನ್ ರೋಡು. ಡೆಲ್ಲಿ ಮೀರತ್ ರೋಡ್ ನೋಡ್ರಿ, ಅದ್ರ ಕ್ವಾಲಿಟಿ ನೋಡ್ರಿ. ಮಿತ್ರ, ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ, ಪ್ಯಾರಾಮೀಟರ್ ನೋಡಿ ಅದ್ರದ್ದು. 1350 ಕಿಲೋಮೀಟರ್ ಉದ್ದ, 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಅದಕ್ಕೆ. ಈ ಕಂಪ್ಲೀಟ್ ರೋಡ್ ಆದ್ಮೇಲೆ 8 ಲೇನಿನ ಈ ರಸ್ತೆ ಮುಂಬೈ ಮತ್ತು ಡೆಲ್ಲಿಯ ದೂರ ಸುಮಾರು 12% ಕಡಿಮೆ ಮಾಡುತ್ತೆ, ಟೈಮ್ 50% ಕಡಿಮೆ ಮಾಡುತ್ತೆ. ಇದು 80 ಲಕ್ಷ ಟನ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ, ಲಕ್ಷಾಂತರ ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ದಾರಿಯುದ್ದಕ್ಕೂ ನೀರು ಕುಡಿಯುವ ಮಳಿಗೆಗಳು, ಇಂಗು ತೊಟ್ಟಿಗಳನ್ನು ಮಾಡಿದ್ದಾರೆ, ಸೋಲಾರ್ ಸ್ಟ್ರೀಟ್ ಲ್ಯಾಂಪ್ ಅನ್ನು ಹಾಕಿದ್ದಾರೆ. ಕೊನೆಗೆ ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಕಾಡು ಬರುತ್ತೋ ಕಾಡಿನ ಪ್ರಾಣಿಗಳು ರೋಡಿಗೆ ಬಂದ್ರೆ ತೊಂದರೆ ಆಗುತ್ತೆ ಅಂತ ರೋಡ್ ಮೇಲ್ ಮಾಡಿ ಕೆಳಗೆ ಕಾಡಿನ ಪ್ರಾಣಿಗಳೇ ಓಡಾಡ್ಲಿಕ್ಕೆ ಸೆಪರೇಟ್ ಕಾರಿಡಾರ್ ಮಾಡಿ ಕೊಟ್ಟಿದ್ದಾರಲ್ಲ, ಇದು ನರೇಂದ್ರ ಮೋದಿ ಕಟ್ಟಿಸ್ತಾ ಇರುವಂತ ರೋಡು.
ಮಿತ್ರ, ಜಗತ್ತಿನ ಅತ್ಯುತ್ಕೃಷ್ಟ ರಸ್ತೆಗಳಲ್ಲಿ ಇದು ಒಂದಾಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅಂತ ರಸ್ತೆಗಳನ್ನ ನರೇಂದ್ರ ಮೋದಿ ನಮಗೋಸ್ಕರ ನಿರ್ಮಾಣ ಮಾಡಿಕೊಡ್ತಿದ್ದಾರೆ. ಇದು ವಿಶೇಷ. ಹಾಗಂತ ನರೇಂದ್ರ ಮೋದಿ ಬರೀ ನಮಗೋಸ್ಕರ ಅಲ್ಲ, ಇದು ಬಾರ್ಡರ್ ರೋಡ್. ಇದು ಬಾರ್ಡರ್ ಅಲ್ಲಿ ಎಂತ ರೋಡ್ ಅಂದ್ರೆ 1997ರಲ್ಲಿ ದೇವೇಗೌಡರು ಈ ರೋಡಿಗೆ ಅಡಿಗಲ್ಲು ಹಾಕಿದ್ರು. ಆದ್ರೆ ಮುಂದಕ್ಕೇನು ಹೋಗ್ಲಿಕ್ಕೆ ಆಗ್ಲಿಲ್ಲ. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಂಟಿನ್ಯೂ ಮಾಡಿದ್ರು. ಆದ್ರೆ 2004ರಲ್ಲಿ ನಾನು ನೀವು ಮೋಸ ಮಾಡಿಬಿಟ್ವಿ ಅಟಲ್ಜಿಗೆ. ಹೀಗಾಗಿ ನಂತರ ಬಂದ ಕಾಂಗ್ರೆಸ್ ಒಂದು ಬೋಲ್ಟ್, ಒಂದು ನಟ್ ಹಾಕ್ಲಿಲ್ಲ ಇದಕ್ಕೆ. 2014ರಲ್ಲಿ ನರೇಂದ್ರ ಮೋದಿ ಬಂದ್ರು. 6,000 ಕೋಟಿ ರೂಪಾಯಿಯಲ್ಲಿ 80,000 ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ ಈ ಬ್ರಿಡ್ಜ್ ನ 2018 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಟ್ರು. ಅದರ ಪರಿಣಾಮ ಏನ್ ಗೊತ್ತಾ? ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂ ನಡುವಿನ ದೂರ 170 ಕಿಲೋಮೀಟರ್ ಕಡಿಮೆ ಆಗ್ತಿದೆ. ಪ್ರತಿದಿನ ಈ ಬ್ರಿಡ್ಜಿನ ಕಾರಣಕ್ಕೆ 10 ಲಕ್ಷ ರೂಪಾಯಿ ಡೀಸೆಲ್ ಉಳಿತಾಯ ಆಗ್ತಿದೆಯಲ್ಲ, ಅದು ನರೇಂದ್ರ ಮೋದಿ ಮಾಡಿಕೊಡ್ತಾ ಇರುವಂತ ಕೆಲಸ ಅಂತ. ಇದರ ಲಾಭ ಏನ್ ಗೊತ್ತಾ? ನಂಗೆ ಗೊತ್ತಿಲ್ಲ ಚಿತ್ತಾಪುರದವ್ರು ಹೆಂಗ ಅರ್ಥ ಮಾಡ್ಕೊಳ್ತಿರೋ. ಅಕಸ್ಮಾತ್ ಚೀನಾದವರು ದಾಳಿ ಮಾಡಿ ಅರುಣಾಚಲ್ ಪ್ರದೇಶಕ್ಕೆ ಬಂದು ನಮ್ಮ ಸೇನೆ ಬಂದಿದೆ ಅಂದ್ರೆ, ಅಸ್ಸಾಂನಲ್ಲಿರೋ ಭಾರತೀಯ ಸೈನಿಕರು 170 ಕಿಲೋಮೀಟರ್ ಕಡಿಮೆ ಪ್ರವಾಸ ಮಾಡಿ ಚೀನಾದ ಎದುರಿಗೆ ನಿಂತು ಈಗೋ ನಾವು ಬಂದಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ ಹೇಳ್ಬೋದಾಗಿರುವ ವಾತಾವರಣ ಒಂದು ಬ್ರಿಡ್ಜ್ ಮಾಡಿಕೊಡ್ತು. ಈ ಬ್ರಿಡ್ಜ್ ನ ಮ್ಯಾಜಿಕ್ ಹೇಳಲ್ಲ ಇನ್ನೊಂದು. ತುಂಬಾ ಜನ ತರುಣರು ಕೂತ್ ನೋಡ್ತಾ ಇದ್ದೀರಿ, ಆ ಕಾರಣಕ್ಕೆ ಹೇಳ್ತೀನಿ. ಈ ಬ್ರಿಡ್ಜ್ ನಲ್ಲಿ ಕೆಳಗೆ ವೈಟ್ ಪಿಲ್ಲರ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಸ್ಟೀಲ್ ಪ್ಲೇಟ್ ಇದೆಯಲ್ಲ, ಅದು ಟ್ರೈನ್ ಓಡಾಡ್ಲಿಕ್ಕೆ ಅಂತ. ಇನ್ನು ಮೇಲ್ ನೋಡಿ ನಿಮ್ಗೆ ಸ್ಟ್ರೀಟ್ ಲ್ಯಾಂಪ್ಗಳು ಕಾಣ್ತಾ ಇದೆ, ಅದು ಬಸ್ಸು ಕಾರು ಓಡಾಡ್ಲಿಕ್ಕೆ ಅಂತ. ಡಬಲ್ ಡೆಕರ್, ಕೆಳಗಡೆ ಟ್ರೈನು, ಮೇಲೆ ಬಸ್ಸು ಕಾರು ಓಡಾಡುವಂತ ಬ್ರಿಡ್ಜ್ ನ ನರೇಂದ್ರ ಮೋದಿ ನಮಗೋಸ್ಕರ ಕಟ್ಟಿದ್ರು. ಮಿತ್ರ, ನರೇಂದ್ರ ಮೋದಿಯ ಕಾಲದಲ್ಲಿ ಈ ದೇಶದಲ್ಲಿ ಎಂತೆಂತ ಕನ್ಸ್ಟ್ರಕ್ಷನ್ ಆಗಿದೆ ಅಂತಂದ್ರೆ, ಇದು ಈ ದೇಶದ ಅತ್ಯಂತ ಎತ್ತರದ, ಈ ದೇಶದ ಅಲ್ಲ ಕ್ಷಮಿಸಿ, ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಇವತ್ತು ಚೀನಾದಲ್ಲಿಲ್ಲ, ಅಮೆರಿಕಾದಲ್ಲಿಲ್ಲ, ಭಾರತದಲ್ಲಿದೆ. ನರೇಂದ್ರ ಮೋದಿ ನಮಗೆ ಅದನ್ನು ಕೊಡುಗೆ ಕೊಟ್ಟರು. 360 ಮೀಟರ್ ಎತ್ತರದಲ್ಲಿ ಈ ರೈಲ್ವೆ ಸೇತುವೆ ಇದೆ. ಆದ್ರೆ ಎಲ್ಲಕ್ಕಿಂತ ಬೆಸ್ಟ್ ಸೇತುವೆ ನಂಗೆ ಇಷ್ಟ ಆಗಿದ್ದು ಇತ್ತೀಚೆಗೆ ನರೇಂದ್ರ ಮೋದಿ ಸಮರ್ಪಿಸಿದ್ದು, ಇದು ಅಟಲ್ ಬಿಹಾರಿ ವಾಜಪೇಯಿ ಸೇತು. ತುಂಬಾ ಜನರಿಗೆ ಅರ್ಥ ಆಗ್ಬೋದು ನಾನು ಹೇಳಿದ್ರೆ. ಹೊಸ ಏರ್ಪೋರ್ಟ್ ಇಂದ ಹಳೆ ಏರ್ಪೋರ್ಟ್ಗೆ 40 ಕಿಲೋಮೀಟರ್ ದೂರ ಓಡಾಡ್ಲಿಕ್ಕೆ ಆ ಟ್ರಾಫಿಕ್ ಅಲ್ಲಿ 120 ನಿಮಿಷ ಬೇಕಾಗಿತ್ತು, ಹೆಚ್ಚು ಕಡಿಮೆ 2 ಗಂಟೆ. ಈ ಬ್ರಿಡ್ಜ್ ಮಾಡಿದ ನಂತರ 20 ನಿಮಿಷದಲ್ಲಿ ಹೋಗ್ಬೋದು. ಈ ಬ್ರಿಡ್ಜಿನ 21 ಕಿಲೋಮೀಟರ್ ಸಮುದ್ರದ ಮೇಲಿದೆ, 6 ಕಿಲೋಮೀಟರ್ ಭೂಮಿ ಮೇಲಿದೆ. ಸುಮಾರು 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರೇಂದ್ರ ಮೋದಿ ಇದನ್ನು ಕಟ್ಟಿದ್ರು. ಆದ್ರೆ ಕನಸು ಕಟ್ಟಿದ್ ನರೇಂದ್ರ ಮೋದಿ ಅಲ್ಲ. ಯಾರು ಅಂತ ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಿ ನೀವು. ಜವಾಹರ್ಲಾಲ್ ನೆಹರು ಕಟ್ಟಿದ ಕನಸು. ಜವಾಹರ್ಲಾಲ್ ನೆಹರು ಕನಸು ಕಟ್ಟಿದ್ರು, ಹೋದ್ರು. ಅವ್ರು ಹಿಂಗ್ ಮಾಡಬೇಕು ಅನ್ಕೊಂಡಿದ್ರು ಅಂತ ಮತ್ತಾರೋ ಬಂದು ಯೋಜನೆ ರೂಪಿಸಿದ್ರು, ಹೋದ್ರು. ಇನ್ನೊಬ್ರು ಬಂದ್ರು, ಗುತ್ತಿಗೆ ಕೊಟ್ಟರು, ಗುತ್ತಿಗೆ ವಾಪಸ್ ತಗೊಂಡು ಹೋದ್ರು. ಮತ್ತೊಬ್ರು ಬಂದ್ರು, ಮತ್ತೊಬ್ಬರಿಗೆ ಗುತ್ತಿಗೆ ಕೊಟ್ಟರು, ಗುತ್ತಿಗೆ ವಾಪಸ್ ತಗೊಂಡು ಹೋದ್ರು. ಮೂರನೇವ್ರು ಬಂದ್ರು, ಇನ್ನೊಬ್ಬರಿಗೆ ಗುತ್ತಿಗೆ ಕೊಟ್ಟು ವಾಪಸ್ ಕೊಟ್ಟರು. ಆಮೇಲೆ ಬಂದವ್ರು ಯೋಚನೆ ಮಾಡೋದೇ ಬಿಟ್ರು, ಯಾರಿಗೆ ಬೇಕಪ್ಪ ಈ ತಂಟೆ ಅಂತ. ಆದ್ರೆ 2014ರಲ್ಲಿ ನರೇಂದ್ರ ಮೋದಿ ಬಂದ್ರು. 2015ರಲ್ಲಿ ಯೋಜನೆ ಪುನರ್ ನವೀಕರಣ ಮಾಡಿದ್ರು. 2016ರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು. 2017ರಲ್ಲಿ ಗುತ್ತಿಗೆ ಕೊಟ್ಟರು. 2024ಕ್ಕೆ ಇಡೀ ಸೇತುವೆನ ಕೊಟ್ಟು ಓಡಾಡ್ರಪ್ಪ ಅಂದ್ರಲ್ಲ, ನರೇಂದ್ರ ಮೋದಿಯ ಸ್ಪೀಡ್ ಅಂತಂದ್ರಿ. ನಾನು ಅವ್ರನ್ನ ಅತ್ಯಂತ ಹೆಮ್ಮೆಯಿಂದ ಈ ಕಾರಣಕ್ಕೆ ಸ್ಮರಿಸ್ಕೊಳ್ತೀನಿ. ಮಿತ್ರ, ಒಂದೇ ಮಾತು ಹೇಳ್ಬೋದಾದ್ರೆ, ರೋಡಿನ ಬಗ್ಗೆ ಮಾತನಾಡುವಂತ ನೀವು ನನ್ನ ಬಿಟ್ರೆ, ನಾನು ಈ ತರ 2 ಗಂಟೆ ಬರೀ ರೋಡಿನ ಬಗ್ಗೆ ಮಾತಾಡ್ತೀನಿ. ಆದ್ರೆ ಬರೀ ಅದು ನನ್ನ ಕೆಲಸ ಅಲ್ಲ, ಮುಂದಕ್ಕೆ ಹೋಗೋಣ ಅನ್ನೋ ಕಾರಣಕ್ಕೆ ರೋಡನ್ನು ಬಿಟ್ಟು ಟ್ರೈನಿಗೆ ಬರ್ತೀನಿ. ಮಿತ್ರ, ನರೇಂದ್ರ ಮೋದಿ ಬಂದ್ಮೇಲೆ ನಮ್ಮ ರೈಲ್ವೆ ಸ್ಟೇಷನ್ಗಳು ಹೆಂಗಾಗಿವೆ ನೋಡಿ. ಅದು ಹಳೆ ರೈಲ್ವೆ ಸ್ಟೇಷನ್, ಇದು ಹೊಸ ರೈಲ್ವೆ ಸ್ಟೇಷನ್. ಇದು ಮಧ್ಯಪ್ರದೇಶದ್ದೋ, ಮಹಾರಾಷ್ಟ್ರದ್ದೋ, ಗುಜರಾತ್ನದ್ದೋ, ಒರಿಸ್ಸಾದೋ ಅಲ್ಲ, ಬೆಳಗಾವಿ ರೈಲ್ವೆ ಸ್ಟೇಷನ್. ಅದು ಬೆಳಗಾವಿ ರೈಲ್ವೆ ಸ್ಟೇಷನ್ ಹಿಂದೆ ಗೂಡಂಗಡಿ ತರ ಇತ್ತು, ಈಗ ನರೇಂದ್ರ ಮೋದಿ ಸಾಫ್ಟ್ವೇರ್ ಕಂಪನಿ ತರ ಮಾಡ್ಬಿಟ್ಟಿದಾರಲ್ಲ ಇದನ್ನ. ಮಿತ್ರ, ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಈ ತರದ 400 ರೈಲ್ವೆ ಸ್ಟೇಷನ್ಗಳನ್ನು ಮಾಡಲಾಯಿತು. ಮೊನ್ನೆ ಕರ್ನಾಟಕಕ್ಕೂ ಬಂದಾಗ, ಹಿಂದೆ ಬಂದಾಗ 550ಕ್ಕೂ ಹೆಚ್ಚು ರೈಲ್ವೆ ಸ್ಟೇಷನ್ಗಳನ್ನ ದೇಶಕ್ಕೆ ಸಮರ್ಪಿಸಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ 13 ರೈಲ್ವೆ ಸ್ಟೇಷನ್ಗಳು ಕರ್ನಾಟಕದ್ದೇ ಇವೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ನರೇಂದ್ರ ಮೋದಿ ನಮ್ಮ ಕಾಳಜಿ ತಗೊಳ್ಳೋದಂಗೆ. ಯಾಕೆ ಗೊತ್ತೇನು? ಫ್ಲೈಟ್ ನಲ್ಲಿ ಶ್ರೀಮಂತರು ಓಡಾಡ್ತಾರೆ, ಆದ್ರೆ ಮಧ್ಯಮ ವರ್ಗದವರು, ಬಡವರು, ನಾವು ನೀವು ಎಲ್ಲಿ ಓಡಾಡಬೇಕು? ರೈಲ್ವೆ ಸ್ಟೇಷನ್ಗಳಲ್ಲೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ರೈಲ್ವೆ ಸ್ಟೇಷನ್ಗಳ ಮೂಲಕ ನಮ್ಮ ಬದುಕನ್ನು ಸುಧಾರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಬದುಕಾದ್ರೂ ಹೆಂಗೆ? ನಾವು ಸೆಟ್ಲ್ ಆಗ್ಬಿಟ್ಟಿದ್ವಿ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುವಂತ ಟ್ರೈನ್ ಅಲ್ಲಿ ಸಾಕು ಅಂತ. ಆ ಟ್ರೈನ್ಗಳಾದ್ರೂ ಹೆಂಗಿದ್ವಿ? ಎಲ್ಲಂದ್ರೆ ಅಲ್ಲಿ ಉಗಿದಿರ್ತಿದ್ರು. ನೀವೇನಾದ್ರೂ ಟಾಯ್ಲೆಟ್ ಪಕ್ಕದಲ್ಲಿ ಸೀಟ್ ಸಿಕ್ಕಿದ್ರೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, ಅಷ್ಟು ಕೆಟ್ಟ ವಾಸನೆ.
ನಾವು ಅದಕ್ಕೆ ಸೆಟ್ ಆಗಿದ್ವಿ. ಟ್ರೈನಿಗೆ ಹೋಗಬೇಕು ಅಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಸ್ಪೀಡ್ ಬೇಕು ಅಂತ ನಿಶ್ಚಯ ಮಾಡಿದ್ರು. ಅಮೆರಿಕ, ಚೈನಾ, ಸ್ಪೇನ್ ಇವನ್ನೆಲ್ಲ ಕೇಳ್ಕೊಂಡು ಸ್ಪೀಡ್ ಟ್ರೈನ್ ತಗೊಂಡ್ಬನ್ನಿ ಅಂತ. ಸ್ಪೇನ್ ಅವ್ರು ಫೈನಲಿ ಭಾರತಕ್ಕೆ ತಗೊಂಡ್ ಬಂದ್ರು. 117 ಕಿಲೋಮೀಟರ್ ಸ್ಪೀಡ್ ಇತ್ತು ಗಂಟೆಗೆ. ನನ್ನ ದೇಶದ ಇಂಜಿನಿಯರ್ಗಳು ಹೇಳಿದ್ರು, ನಾವೇ ಮಾಡ್ಕೊಡ್ತೀವಲ್ಲ ಸರ್. ನರೇಂದ್ರ ಮೋದಿ ಹೇಳಿದ್ರು, ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿ, ನೀವು ಅದೇನ್ ಮಾಡ್ತೀರೋ ನೋಡೇ ಬಿಡೋಣ ಅಂತ. ನನ್ನ ದೇಶದ ಮಡ್ರಾಸಿನ ಇಂಜಿನಿಯರ್ಗಳು, ಚೆನ್ನೈನ ಇಂಜಿನಿಯರ್ಗಳು ತಮ್ಮ ಸುಧಾಂಶು ಮಣಿ ನೇತೃತ್ವದಲ್ಲಿ ಟ್ರೈನ್ 18 ಡಿಸೈನ್ ಮಾಡಿದ್ರು. ಗಂಟೆಗೆ 160ರಿಂದ 180 ಕಿಲೋಮೀಟರ್ ಓಡುವಂತ ಟ್ರೈನ್ ನಾವು ಡಿಸೈನ್ ಮಾಡಿದ್ದೀವಿ ಇವತ್ತು. ಆದ್ರೆ ನರೇಂದ್ರ ಮೋದಿ ಒಂದು ಸಣ್ಣ ಕೆಲಸ ಏನ್ ಮಾಡಿದ್ರು ಗೊತ್ತಾ? ಟ್ರೈನ್ 18 ಅನ್ನೋ ಹೆಸರು ಬೇಡ, ಇದಕ್ಕೆ ವಂದೇ ಭಾರತ್ ಅನ್ನುವಂತ ಹೆಸರು ಇರಲಿ ಅಂತ ವಂದೇ ಭಾರತ್ ಅನ್ನೋ ಹೆಸರನ್ನು ಇದಕ್ಕಿಟ್ರು. ಯಾಕೆ ನಂಗೆ ಖುಷಿ ಅಂತಂದ್ರೆ ಹೇಳಬೇಕಾದ್ರೆ, ಒಂದೇ ಮಾತ್ರ ಹೇಳಲ್ಲ ಅಂತ ತುಂಬಾ ಜನ ಕೂಗಾಡ್ತಿರ್ತಾರಲ್ಲ, ಅವರು ಸ್ಪೀಡಾಗಿ ಹೋಗ್ಬೇಕು ಅಂದ್ರೆ ವಂದೇ ಭಾರತ್ ಅಂತ ಹೇಳಲೇಬೇಕಾಗಿರುವಂತ ಅನಿವಾರ್ಯತೆ ಮೋದಿ ಸೃಷ್ಟಿಸಿದ್ರು. ಅದಕ್ಕೆ ಅವ್ರಿಗೆ ಕೋಪ ಬರುತ್ತೆ ಅವಾಗವಾಗ. ಕೋಪ ಬಂದಾಗ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲೆಲ್ಲಿ ವಂದೇ ಭಾರತ್ ನೋಡ್ತಾರೋ ಕಲ್ಲಿಸಿದ್ದಾರೆ. ಅಷ್ಟೇ ಮಾಡ್ಲಿಕ್ಕಾಗದು. ಆದ್ರೆ ನೆನ್ಪಿಟ್ಕೊಳ್ಳಿ, 3ನೇ ಬಾರಿ ಮೋದಿ ಬರ್ತಾರೆ, ಕಲ್ಲೆಸ್ದವ್ರ ಮನೆ ಬುಲ್ಡೋಸ್ ಮಾಡ್ತಾರೆ, ಹುಷಾರಾಗಿರಿ ಅಂತ ಒಂದು ಎಚ್ಚರಿಕೆ ಕೊಡಬೇಕಾದಂತ ಅಗತ್ಯ ಇದೆ. ಯೋಗಿ ಆ ಐಡಿಯಾನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಟ್ರೈನ್ ನ ವೈಶಿಷ್ಟ್ಯ ಏನ್ ಗೊತ್ತಾ? ಇದು ತಯಾರು ಮಾಡಬೇಕಾದ್ರೆ 98 ಕೋಟಿ ಖರ್ಚಾಗಿತ್ತು. ಒಂದೇ ವರ್ಷದಲ್ಲಿ 92 ಕೋಟಿ ರೂಪಾಯಿ ಆದಾಯ ಮಾಡಿತು. ಇವತ್ತು ಈ ಟ್ರೈನ್ ನ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ಭಾರತ ಬೆಳೆದಿದೆ. ಬಹಳ ಖುಷಿಯಾಗುವಂತ ಸಂಗತಿ. ಇದೊಂದು ತೋರಿಸ್ತೀನಿ ನಿಮ್ಗೆ.